52ನೇ ಅಖಿಲ ಜಾಲನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಹವ್ಯಾಸ ವಿಷಯ ಕುರಿತು ಸರ್ ಅವರು ಮಾತಾಡಲಿಕ್ಕಿದ್ದಾರೆ. ಈ ಒಂದು ವಿಷಯವನ್ನು ನೀಡಿದವನು ನಾನೇ. ಇವತ್ತಿನ ಸುಯೋಗ ಅಂದರೆ ಸರ್ ಅವರು ಕೂಡ ಇವತ್ತು ನನ್ನ ಜೊತೆಗೆ ನನ್ನ ಮನೆಯಲ್ಲೇ ಇದ್ದಾರೆ, ಬಟ್ ಇನ್ನೊಂದು ಡಿವೈಸಲ್ಲಿ ಅವರು ಜಾಯ್ನ್ ಆಗಿದ್ದಾರೆ. ನನಗೆ ಈ ವಿಚಾರ ಭಾಳ ದಿವಸದಿಂದ ಕಾಡ್ತಾ ಇತ್ತು. ಹವ್ಯಾಸ ಅನ್ನೋದು ಯಾವುದೇ ಒಂದು ವಿಚಾರಕ್ಕೆ, ಅಂದರೆ ಹವ್ಯಾಸ ಅನ್ನೋದು ಚಟವೇ ಆಗಬೇಕು ಅಂತೇನಿಲ್ಲ. ಯಾವುದೇ ಒಂದು ಸಣ್ಣ ಸಂಗತಿಗಳು ಕೂಡ ನಮಗೆ ಒಂದು ಒಲ್ಯೂಷನ್ ಇರುವಂಥ ಯಾವುದೇ ಸಂಗತಿ ಅದು ಕ್ರಮೇಣ ಪುನರಾವರ್ತನೆ ಆಗ್ತಾ ಹೋದಂಗೆ ಅದು ಹವ್ಯಾಸವಾಗಿ ನಮ್ಮ ಬೆನ್ನು ಬಿದ್ದುಬಿಡುತ್ತೆ. ಆಮೇಲೆ ನಮ್ಗೆ ಅದರಿಂದ ಹೊರಗೆ ಬರದೇ ಇದ್ದ ರೀತಿಯಲ್ಲಿ ಅದರ ದಾಸರು ನಾವಾಗ್ಬಿಡ್ತೇವೆ. ಚಟವು ಕೂಡ ಹೀಗೆ ಆಗ್ಬೋದು, ಹೀಗೆ ಆಗುತ್ತೆ. ಬಹುಶಃ ಹವ್ಯಾಸ, ಯಾವುದೂ ಹವ್ಯಾಸ ಇಲ್ಲೇ ಇದ್ದವರು, ಹ್ಯಾಬಿಟ್ ಇಲ್ಲೇ ಇದ್ದವ್ರು ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಈ ಹವ್ಯಾಸಕ್ಕೆ ಕಾರಣ, ಅದರ ಉಗಮ ಹೇಗೆ, ವಿಕಾಸ ಹೇಗೆ, ಜೊತೆಗೆ ನಮಗೆ ಅದರಿಂದ ಹೊರಗೆ ಬರಬೇಕು ಅಂದರೆ ಅದ್ರ ಹೇಗೆ ಹೊರಗೆ ಬರಬೇಕು ಅಥವಾ ಅದರ ವಿನಾಶ ಹೇಗೆ, ಈ ಎಲ್ಲ ಸಂಗತಿಗಳ ಕುರಿತು ಸರ್ ಅವರು ಇವತ್ತು ಉಪನ್ಯಾಸದಲ್ಲಿ ಬೆಳಕು ಚೆಲ್ಲಲಿಕ್ಕಿದ್ದಾರೆ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈಗ ಸರ್ ಅವರು ನೇರವಾಗಿ ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತೇನೆ. ಆತ್ಮೀಯ ಸದಸ್ಯರಿಗೆಲ್ಲ ಗೌರವಪೂರ್ವಕ ನಮಸ್ಕಾರ. ಆತ್ಮೀಯರೇ, ಹವ್ಯಾಸ ಕುರಿತಂತೆ ಕೆಲವು ಮೂಲ ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ಹವ್ಯಾಸಕ್ಕೆ ತುಂಬ ಹತ್ತಿರವಾದ 4 ಶಬ್ದಗಳು ನಾವು ಕಾಣಬಹುದು. ಹವ್ಯಾಸ, ರೂಢಿ, ಚಟ, ಅಭ್ಯಾಸ. ಈ 4 ಕೂಡ ಒಂದು ರೀತಿಯಲ್ಲಿ ಒಂದೇ ಬಗೆಯವು, ಅಂದರೆ ಪುನರಾವರ್ತನೆ ಮಾಡುವಂಥವು. ಈ 4ರ ಮಧ್ಯೆ ಇರುವ ವ್ಯತ್ಯಾಸವೇನು ಅಂತ ನಾವು ತಿಳ್ಕೊಂಡ್ರೆ ಆಗ ಮುಂದಕ್ಕೆ ನಮ್ಮ ಚರ್ಚೆ ಮುಂದುವರಿಯೋದಕ್ಕೆ ಅನುಕೂಲ ಆಗಿದೆ. ಪುನರಾವರ್ತನೆ ಮಾಡೋದೇ ಆದ್ಮೇಲೆ 4 ಪದ ಯಾಕೆ ಬೇಕು ಅಂತ. ಈಗ ಉದಾಹರಣೆಗೆ ಹವ್ಯಾಸ ಅಂದ್ರೆ ನಾನೇ ಪ್ರಯತ್ನ ಪೂರ್ವಕವಾಗಿ ಬೆಳೆಸಿಕೊಂಡು ಪುನರಾವರ್ತನೆ ಮಾಡುವಂತ ಒಂದು ಕಾರ್ಯಕ್ಕೆ ಹವ್ಯಾಸ ಅಂತ ಕರೀತಾರೆ. ರೂಢಿ ಅಂದ್ರೆ ಅದು ನಾನು ಬೆಳೆಸಿಕೊಂಡಿದ್ದಲ್ಲ, ಯಾರೋ ಮಾಡುವ ಒಂದು ರೂಢಿಯನ್ನ ನೋಡಿ ಹಿಂದಿನಿಂದ ತಲತಲಾಂತರದಿಂದ ಬಂದಂತ ಅಭ್ಯಾಸಗಳನ್ನ ಪುನರಾವರ್ತನೆ ಮಾಡೋದಿದೆಯಲ್ಲ, ಅದನ್ನ ರೂಢಿ ಅಂತ. ರೂಢಿ ಆದ್ಮೇಲೆ ಇನ್ನು ಅಭ್ಯಾಸ ಅನ್ನುವಂಥದ್ದು. ಅಭ್ಯಾಸಕ್ಕೂ ಹವ್ಯಾಸಕ್ಕೂ ತುಂಬಾ ಹತ್ತಿರದ ಸಂಬಂಧ ಇದೆ. ಆದ್ರೆ ಅಭ್ಯಾಸ ಇನ್ನೊಂದು ಯಾವುದೋ ಒಂದು ಕೆಲಸಕ್ಕೆ ಪೂರಕವಾಗಿ ಇದ್ದಾಗ ಅದನ್ನ ಅಭ್ಯಾಸ ಅಂತ ಕರೀಬಹುದು. ಹಾಗಾದ್ರೆ ಚಟ ಅಂದ್ರೆ ಏನು? ಅಭ್ಯಾಸದಲ್ಲಿ ಅಭ್ಯಾಸ ಅನ್ನೋದು ಒಂಥರ ವಿಶಾಲವಾದದ್ದು. ಒಳ್ಳೆ ಅಭ್ಯಾಸ, ಕೆಟ್ಟ ಅಭ್ಯಾಸ ಎರಡೂ ಇರೋಕ್ಕೆ ಸಾಧ್ಯ. ರೂಢಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳೋದಿಲ್ಲ, ಸುಮ್ಮನೆ ಅನುಕರಣೆ ಮಾಡ್ತಿರೋದ್ರಿಂದ ಅವ್ರು ಆಲೋಚನೆ ಮಾಡಿದ್ದೇ ಇರೋದ್ರಿಂದ ಬೇರೆ. ಈ ಅಭ್ಯಾಸ ಅನ್ನೋದ್ರಲ್ಲಿ ಒಳ್ಳೆಯದು ಕೆಟ್ಟದ್ದು ಇರುತ್ತೆ. ಆದ್ರೆ ಚಟ ಅನ್ನುವಾಗ ಒಳ್ಳೆಯ ಚಟ ಅಂತ ಯಾರು ಅನ್ನೋದಿಲ್ಲ. ಯಾವ ಅಭ್ಯಾಸದ ಪರಿಣಾಮ ಯಾವಾಗಲೂ ನಕಾರಾತ್ಮಕವಾಗಿರುತ್ತೋ ಅದನ್ನ ಚಟ ಅಂತ ಕರೀತಾರೆ. ಅಂದ್ರೆ ಈ ಎಲ್ಲ ಕೆಲಸಗಳು, ಎಲ್ಲ ಪುನರಾವರ್ತನೆಗಳು ಯಾಕೆ ಬರುತ್ತೆ? ಪುನರಾವರ್ತನೆ ಒಂದು ಅರ್ಥದಲ್ಲಿ ಬೇಸರದ ಸಂಗತಿ. ಪುನರಾವರ್ತನೆಗೆ ಬೇಸತ್ತು ಹೊಸದನ್ನು ಹುಡುಕ್ತೀವಿ ನಾವು. ಆದರೆ ಇಲ್ಲಿ ಪುನರಾವರ್ತನೆಗೆ ಬರ್ತಾ ಇದ್ದೀವಿ. ಯಾಕೆಂದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಆಲೋಚನೆ ಮಾಡಿ ಇದ್ ಮಾಡ್ಲೋ ಅದ್ ಮಾಡ್ಲೋ ಅಂತ ಗೊಂದಲ ಹಾಕೊಂಡು ನಾವು ಕೊನೆಗೆ ಯಾವ್ದಾದ್ರೂ ಒಂದು ಪುನರಾವರ್ತನೆ ಆಗೋದಕ್ಕೆ ನಂಗೆ ಸಂತೋಷ ಬೇಗ ಸಿಗ್ಬೇಕು ಅನ್ನುವ ಆತುರದಲ್ಲಿ ನಮ್ಮ ಹವ್ಯಾಸಗಳಿಗೆ ನಾವು ರೂಢಿ ಮಾಡ್ಕೊತೀವಿ, ಅಥವಾ ಅದಕ್ಕೆ ನಾವು ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಹವ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಭಾವಗೀತೆಯನ್ನ ಡಾಕ್ಟರ್ GS ಶಿವರುದ್ರಪ್ಪನವರು ಬರೆದಿದ್ದಾರೆ. ಆ ಭಾವಗೀತೆಯನ್ನ ಹೇಳುವುದಕ್ಕೆ ಮುಂಚೆ ಇನ್ನು ಒಂದ್ ಸ್ವಲ್ಪ ಪೀಠಿಕೆಯನ್ನು ಹೇಳಿ ಅಲ್ಲಿಂದ ಅವರ ಭಾವಗೀತೆಗೆ ನಾನು ಬರ್ತೇನೆ. ಅತ್ಯಂತ
ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾದ್ರೆ ಮನುಷ್ಯ ಹೊರ ಜಗತ್ತಿನಲ್ಲಿ ಮಾನ್ಯತೆಯನ್ನು ಗಳಿಸೋಕೆ ಪ್ರಯತ್ನ ಪಡ್ತಾನೆ, ಸನ್ಮಾನ್ಯ ಅಂತ ಅನ್ನಿಸ್ಕೋಬೇಕು ಅಂತ. ಒಳ ಜಗತ್ತಿನಲ್ಲಿ ತಾನು ಸಂತೃಪ್ತಿಯಾಗಿದ್ದೀನಿ, ಸಂತೃಪ್ತ ಅಂತ ಅನ್ನಿಸ್ಕೋಬೇಕು ಅಂತ ಇಷ್ಟಪಡ್ತಾನೆ. ವಾಸ್ತವವಾಗಿ ಸಂತೃಪ್ತಿಯನ್ನು ಗಳಿಸಿದವನು ಸನ್ಮಾನದ ಕಡೆಗೆ ಗಮನ ಕೊಡುವುದಿಲ್ಲ. ಗಳಿಸಿದವನು ಗಳಿಸಿದವರು ಯಾರೇ ಆದ್ರೆ ಸನ್ಮಾನದ ಕಡೆ ಗಮನ ಹರಿಸೋದೇನೆ ಅತೃಪ್ತಿಯನ್ನ ಮರೆಯುವ ಸಲುವಾಗಿ. ಮನುಷ್ಯನಿಗೆ ಯಾವಾಗ ಅತೃಪ್ತಿ ಆಗುತ್ತೆ ಒಂದು ಎರಡು ದಾರಿ ಇದೆ. ಅತೃಪ್ತಿನೇ ಕಳ್ಕೊಂಡು ಮತ್ತೆ ಸಂತೃಪ್ತ ಸ್ಥಿತಿಗೆ ಹೋಗೋದು ಒಂದು ದಾರಿ. ಇನ್ನೊಂದು ದಾರಿ ಆ ಅತೃಪ್ತಿಯನ್ನ ಬೇರೆ ಹೊರಗಿನಿಂದ ಬಾಹ್ಯವಾಗಿ ಸರಿದೂಗಿಸಿಕೊಂಡು ಎಲ್ಲರ ಮೆಚ್ಚುಗೆ ಪಡೆಯುವಂಥದ್ದು ಎರಡನೇ ದಾರಿ. ಆ ಸಾಮಾನ್ಯವಾಗಿ ಸಂತೃಪ್ತಿಯನ್ನ ತನ್ನ ಅಂತರಂಗದಲ್ಲಿ ಸಾಧಿಸಲಾಗದ ಅಸಹಾಯಕತೆಗೆ ಈ ಪುನರಾವರ್ತನೆಯ ರೂಢಿ ಹವ್ಯಾಸಗಳನ್ನ ಮನುಷ್ಯ ಬೆಳೆಸ್ಕೋತಾನೇನೋ ಅಂತ ಅನ್ಸುತ್ತೆ. ಈಗ ಹೀಗಿರುವಾಗ ಒಂದು ಪದ್ಯ, ನೀವೆಲ್ಲ ಕೇಳಿರೋ ಪದ್ಯ, ಅದು ಹವ್ಯಾಸಕ್ಕೆ ಸಂಬಂಧಪಟ್ಟಿದ್ದು ಅಂತ ನಿಮ್ಗೆ ಅನ್ಸಿರೋದಿಲ್ಲ. ಅದಕ್ಕೋಸ್ಕರ ಆ ಪದ್ಯವನ್ನ ನಾನು ಮುಖ್ಯವಾಗಿ ಇಲ್ಲಿ ಕೇಂದ್ರವಾಗಿಟ್ಕೊಂಡು ಮುಂದಕ್ಕೆ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಎಡೆ ತುಂಬಿ ಹಾಡಿದೇನು ಅಂದು ನಾನು, ಮನವಿಟ್ಟು ಕೇಳಿದೀವಿ ಅಲ್ಲಿ ನೀವು. ಇಲ್ಲಿ ನೋಡಿ, ನಾನು ಎಡೆ ತುಂಬಿ ಹಾಡಿದ್ದೇನೆ, ಅಲ್ಲಿ ನಾನು ಸಂತೃಪ್ತಿ ಆಯ್ತಲ್ಲ, ಬೇರೆ ಮನವಿಟ್ಟು ಕೇಳಿ ಅಂತ ಆಗ್ಬೇಕು ನಮ್ಗೆ. ಆದ್ರಿಂದ ಸಂತೃಪ್ತಿಯನ್ನೂ ಹುಡುಕುತ್ತಾ ಸನ್ಮಾನವನ್ನು ಬಯಸುತ್ತಾ ಹೇಳಿದವನು ಆ ಮನವಿಟ್ಟು ಕೇಳಿದೀನಿ ಅಂತ ಸಂತೃಪ್ತಿ ತಂದ್ಕೊಂಡು ಅದರಲ್ಲಿ ಏನೇ ಕೊಡ್ತಾ ಇದ್ದಾನೆ, ಮನವಿಟ್ಟು ಕೇಳಿದ್ದೀರಿ ಇದನ್ನು ನನಗೆ ಮಾಡಿರೋ ಸನ್ಮಾನ ಅಂತ ಅವು ಆ ವ್ಯಕ್ತಿ, ಆಡುವ ವ್ಯಕ್ತಿ ಏನ್ ಮಾಡ್ತಿದ್ದಾರೆ, ಸಂತೃಪ್ತಿಯನ್ನ ಹೊರಗಡೆಯಿಂದ ಆಮದು ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ. ಸಂತೃಪ್ತಿಯಲ್ಲಿ ಸನ್ಮಾನವನ್ನ ಆಮದು ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತಿರುವಂತದ್ದು ಸ್ಪಷ್ಟವಾಗಿ. ಮುಂದಕ್ಕೆ ಏನ್ ಹೇಳ್ತಾರೆ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮವೆನಗೆ. ಇಲ್ಲಿ ನೋಡಿ ಗಮನಿಸಬೇಕಾದ್ದು, ಹಾಡುವುದು ಅನಿವಾರ್ಯ ಕರ್ಮವೆನಗೆ ಅಂತ. ಅದು ಪ್ರಶ್ನಾರ್ಹವಾದದ್ದು. ಈಗ ನಾನು ಊಟ ಮಾಡೋದು ಅನಿವಾರ್ಯವಾದ ಕರ್ಮ, ಕರ್ತವ್ಯವನ್ನು ನಿರ್ವಹಿಸುವುದು ಅನಿವಾರ್ಯ ಕರ್ಮ. ಯಾಕಂದ್ರೆ ಅವರಿಂದ ನಾನು ಉಪಕಾರ ಪಡ್ತಿದ್ದೀನಿ, ಅವ್ರು ಉಪಕಾರ ಮಾಡೋದು. ಹಾಡುವುದು ಅನಿವಾರ್ಯ ಕರ್ಮ ಅಲ್ಲ, ಆದ್ರೂ ಕೂಡ ಹಾಡುವುದು ಅನಿವಾರ್ಯ ಕರ್ಮವೇನೆಗೆ ಅಂದಾಗ ಅವ್ರು ಹೇಳಬಹುದಿದ್ದು, ಆ ಕೇಳೋರಿದಾರಲ್ಲ, ಆ ಕೇಳೋರ್ ಕೇಳಲಿ ಬಿಡ್ಲಿ ನಾನು ಹಾಡಬೇಕು ಅನ್ನುವ ದೃಷ್ಟಿಯಿಂದ, ಕೇಳುವವರ ದೃಷ್ಟಿಯಿಂದ ಅದು ಅನಿವಾರ್ಯವಲ್ಲದಿದ್ರು ನಾನು ನನ್ನ ಅಭಿವ್ಯಕ್ತಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅನಿವಾರ್ಯ ಅಂತ ಹೇಳುವ ಗೊಂದಲವನ್ನ ಅಲ್ಲಿ ನಾನು ಹಾಡನ್ನು ಮೊದಲನೇ ಬಾರಿ ಕೇಳಿದಾಗ ಬರ್ಕೊಂಡೆ, ಯಾಕೋ ಚೆನ್ನಾಗಿದೆ ಅಂತ. ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದೆ. ಹಾಡುವುದು ಅನಿವಾರ್ಯ ಕರ್ಮವೇನೆಗೆ, ಹಾಡುವುದು ಅನಿವಾರ್ಯ ಕರ್ಮವೇ ಅಂತ. ಮುಂದಕ್ಕೆ ಕೇಳುವರೆಂದು ನಾ ಬಲ್ಲೆ ಅದರಿಂದ ಹಾಡುವೇನು ಮೈ ತುಂಬಿ ಎಂದಿನಂತೆ. ನನಗೆ ಕೇಳೋರಿದ್ದಾರೆ ಅಂತ ಗೊತ್ತು, ಅದಕ್ಕೋಸ್ಕರ ನಾನು ಮೈ ತುಂಬಿ ಹಾಡ್ತೀನಿ ಅಂತಂದ ಏನಾಯ್ತು, ಯಾರೋ ಒಬ್ರು ಕೇಳೋರು ಇದ್ದಾರೆ ಅಂತ ನಾನು ಸಂತೃಪ್ತಿ ಪಡ್ಕೋತೀನಿ ಅಂತ ಅಂದ್ರೆ ಸಂತೃಪ್ತಿಯನ್ನು ಸನ್ಮಾನದ ಮೂಲಕ ಕಂಡ್ಕೊಳ್ತಾ ಇದ್ದೀನಿ ಅಂತ ಅತ್ಯಂತ ಸ್ಪಷ್ಟವಾಗಿದೆ. ಹಾಡುವೇನು ಮೈ ತುಂಬಿ ಎಂದಿನಂತೆ, ಯಾರು ಕಿವಿ ಮುಚ್ಚಿದರೂ ನನಗಿಲ್ಲ ಚಿಂತೆ. ಆ ಸನ್ಮಾನ ಸಿಗುತ್ತೋ ಇಲ್ವೋ ಅನ್ನೋಂತ ಡೈಲೆಮ, ಯಾರು ಕೇಳಲಿ ಬಿಡ್ಲಿ, ಕೆಲವರಾರು ಕೇಳ್ತಾರೆ, ಅಟ್ಟಾರು ಸಿಗ್ತಲ್ಲ ಅನ್ನುವ ರೀತಿಯಲ್ಲಿ ಸನ್ಮಾನದ ಅಪಾಹಿ, ಸನ್ಮಾನಕ್ಕೆ ಹುಡುಕೆ ಹೋದವರಿಗೆ ಸಿಗುತ್ತೋ ಇಲ್ವೋ ಅನ್ನೋ ದ್ವಂದ್ವ ಎಲ್ಲವೂ ಈ ನುಡಿಯಲ್ಲಿ ಇದೆ ಅಂತ ಸ್ಪಷ್ಟವಾಗಿ ಕಾಣುತ್ತೆ. ಮುಂದಕ್ಕೆ ಇನ್ನೂ ಒಂದು ನುಡಿ ಇದೆ ಅದರಲ್ಲಿ. ಆ ನುಡಿಯಲ್ಲೂ ಈ ದ್ವಂದ್ವನ ನಾವು ತುಂಬಾ ಚೆನ್ನಾಗಿ ಗುರುತಿಸಬಹುದು. ಏನ್ ಹೇಳ್ತಾರೆ ಅವರು ಅಂತಂದ್ರೆ, ಇಂದು ನಾ ಹಾಡಿದರು ಅಂದಿನಂತೆ ಕುಳಿತು ಕೇಳಿರಿ ಸಾಕೆನಗೆ ಅದುವೇ ಬಹುಮಾನ. ಯಾವನ್ನ ಹೇಳಿದ್ರೆ ಕೆಲವರಾರು ಇವತ್ತು ಕೂಡ ನಾನು ಅವತ್ತು ಹಾಗೆ ಹಾಡಿದ್ರು ಕೂಡ ನೀವು ಕೇಳ್ತೀರಾ, ನಂಗೆ ಅದೇ ಬಹುಮಾನ ಸಾಕು ಅಂದ್ರೆ ಏನಾಯ್ತು, ಕೇಳಿದ್ರಿಂದ ಸಂತೃಪ್ತಿ ಇದೆಯಲ್ಲ, ಆ ಸಂತೃಪ್ತಿಯನ್ನ ಅದು ನನಗೆ ಸಾಕು ಅಂತ ಅನ್ನೋದಾದ್ರೆ ಸಂತೃಪ್ತಿ. ಸನ್ಮಾನವನ್ನ ಇಲ್ಲೂ ಕೂಡ ಸನ್ಮಾನದ ಮೂಲಕ ಸಂತೃಪ್ತಿ ಪಡ್ಕೊಳ್ಳುವಂಥದ್ದಿದೆ. ಮುಂದಕ್ಕೆ ಹೇಳ್ತಾರೆ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಹಾಡು ಹಕ್ಕಿ ಸನ್ಮಾನ ಬೇಕಿಲ್ಲ ಅಂತಾರೆ. ಅದು ಕೇಳುವ
ಮಾನ್ಯತೆ, ಮಾಧ್ಯಮಗಳ ಮಾನ್ಯತೆ, ಪ್ರಶಸ್ತಿ ಅದೆಲ್ಲ ಇದ್ದಿದ್ರು ಕನಿಷ್ಠ ಕೆಲವರು ಕೇಳೋರಾದ್ರೂ ಇರ್ಬೇಕಾಗಿತ್ತು ಒಬ್ಬ ಹಾಡುಗಾರನಿಗೆ ಅನ್ನುವ ದೃಷ್ಟಿಯಿಂದ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹವ್ಯಾಸ ಅನ್ನೋದು ಸನ್ಮಾನದ ಮೂಲಕ ಸಂತೃಪ್ತಿಗೊಳಿಸೋದೇ ಹೊರತು ಸಂತೃಪ್ತಿಯ ಮೂಲಕ ಸನ್ಮಾನ ಕೊಟ್ರೆ ಏನಾಗಬೇಕು ಬಿಟ್ರೆ ಏನಾಗಬೇಕು ಅಂತ ಪೂರ್ತಿ ನಿರಾಕರಿಸಬೇಕು. ಈ ಹಾಡಿನಲ್ಲಿ ಎಷ್ಟು ದ್ವಂದ್ವ ಇದೆ ಅಂದ್ರೆ ಒಂದ್ಸರಿ ಅದೇ ಬಹುಮಾನ ಅಂತಾರೆ, ಆಮೇಲೆ ಹಾಡೋ ಹೊತ್ತಿಗೆ ಬೇಕೆ ತಿರುಗು ಸನ್ಮಾನ. ಈ ಕೇಳೋ ಬಹುಮಾನ ತಾನೇ ಯಾಕಬೇಕು? ಸ್ವಸಂತೋಷಕ್ಕೆ ಹಾಡಿಕೊಳ್ಳುವ ಅನೇಕ ಜನ ದೈವ ಭಕ್ತರಿದ್ದಾರೆ. ಟಿಪ್ಪು ಸುಲ್ತಾನ್ ಹಾಡಬೇಕು ಅಂತ ಹೇಳಿದ್ರು ಹಾಡಲ್ಲ ಅಂತ ಹೇಳಿದಂತ ಬೈರವಿ ವೆಂಕಟ ಸುಬ್ಬಯ್ಯ ದೇವರ ಮುಂದೆ ಕುರಿತು ಅವನು ಹಾಡ್ತಾನೆ. ಆ ಕಾರಣದ ದೇವರ ಮುಂದೆ ಹಾಡೋದಕ್ಕೆ ಅವ್ನಿಗೆ ಇಷ್ಟ ಆಗುತ್ತೆ. ಯಾಕಾಗತ್ತೆ? ಇದನ್ನೆಲ್ಲ ಆಲೋಚನೆ ಮಾಡಿದ್ರೆ ಈ ಹವ್ಯಾಸ ಅನ್ನೋದು ಮನುಷ್ಯನ ಎರಡು ಅಗತ್ಯಗಳು ಅಂತ ಹೇಳಿದಲ್ಲ, ಸಂತೃಪ್ತಿ ಮತ್ತು ಸನ್ಮಾನ. ಸನ್ಮಾನದ ಮೂಲಕ ಸಂತೃಪ್ತಿ ಗಳಿಸುವ ಪ್ರಯತ್ನವನ್ನು ಹವ್ಯಾಸ ಅಂತ ಕರಿಬಹುದು ಅಂತ ನನ್ನ ನಿವೇದನೆ. ನೀವು ಆಲೋಚನೆ ಮಾಡಿ, ಸನ್ಮಾನವಿಲ್ಲದೆ ಸಂತೃಪ್ತಿ ಪಡ್ಕೊಳ್ಳೋರಿಗೆ ಅವ್ರಿಗೆ ಹವ್ಯಾಸ ಅಗತ್ಯ ಇಲ್ಲ. ಯಾರಿಗೆ ಸಂತೃಪ್ತಿಯನ್ನು ಮರೆಯುವ ಅಗತ್ಯ ಇದೆಯೋ ಅದನ್ನು ಸನ್ಮಾನದ ಮೂಲಕ ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡಿಕೊಂಡು ಆಮದು ಮಾಡಿಕೊಂಡು ನಾವು ಸಂತೋಷ ಪಡ್ತೀವಿ ಇರ್ತೀವೋ ಅದಕ್ಕೋಸ್ಕರ ಹವ್ಯಾಸ ಅಗತ್ಯ ಬೀಳುತ್ತೆ ಅನ್ನುವಂಥದ್ದು ಒಂದು ಮೂಲಭೂತ ಸಂಗತಿ. ಈಗ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಹವ್ಯಾಸ ಮತ್ತು ಅಭ್ಯಾಸ, ರೂಢಿ ಎಲ್ಲವೂ ಕೂಡ ಏನಾಗುತ್ತೆ, ಪುನರಾವರ್ತನೆ ಆಗುವಂಥದ್ದು. ಅದ್ರ ಪುನರಾವರ್ತನೆ ಇರುತ್ತೆ ಅಂತ. ಆ ಪುನರಾವರ್ತನೆಯಲ್ಲಿ ಎರಡು ಭಾಗ ಇದೆ. ಒಂದು ನಿಯತವಾದ ಪುನರಾವರ್ತನೆ, ಇನ್ನೊಂದು ಅನಿಯತವಾದ ಪುನರಾವರ್ತನೆ. ಈಗ ನಾನು ಬೆಳಗಾಗಿ ಎದ್ದ ತಕ್ಷಣ ಎಕ್ಸರ್ಸೈಸ್ ಮಾಡ್ತೀನಿ, ವ್ಯಾಯಾಮ ಮಾಡ್ತೀನಿ, ದಿನ ಬೆಳಗ್ಗೆ ಏನ್ ಮಾಡ್ತೀನಿ, ಅದು ನಿಯತವಾಗಿ ಬೆಳಗ್ಗೆ ಹೊತ್ತು ಮಾಡುವಂಥದ್ದು. ಆದ್ರೆ ಹಾಡು ಕೇಳಿ ಸಂತೋಷ ಪಡೋದು ಯಾವಾಗ ಹಾಡು ಬರುತ್ತೋ ಅವಾಗ ಕೇಳಿ ಸಂತೋಷ ಪಡ್ತೀನಿ, ಅದು ಅನಿಯತವಾದ. ಹೀಗಾಗಿ ಅಭ್ಯಾಸದ ಪುನರಾವರ್ತನೆ ನಿಯತ ಗತಿಯಿಂದ ಇರುವಂತದ್ದು ಹವ್ಯಾಸಗಳಿದೆ, ಅನಿಯತ ಗತಿಯಿಂದ ಇರುವಂತಹ ಹವ್ಯಾಸಗಳು ಕೂಡ ಇದೆ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. ಆದ್ದರಿಂದ ಹವ್ಯಾಸದಲ್ಲಿ ಪುನರಾವರ್ತನೆಯಲ್ಲಿ ಎರಡು ಬಗೆ, ನಿಯತ ಮತ್ತು ಅನಿಯತ ಅನ್ನುವಂಥದ್ದು. ಇನ್ನು ಕೆಲವು ಹವ್ಯಾಸಗಳು ಅಗತ್ಯವನ್ನು ಆಧರಿಸಿತ್ತು. ಅಂದ್ರೆ ಒಂದು ಹವ್ಯಾಸದ ಸಲುವಾಗಿ ಇನ್ನೊಂದು ಹವ್ಯಾಸನ ನಾವು ಬೆಳೆಸ್ಕೋತೀವಿ. ಈಗ ಉದಾಹರಣೆಗೆ ನಾನು ಕ್ರಿಕೆಟ್ ಆಡ್ಬೇಕು ಅಂತ ನನ್ಗೆ ಹವ್ಯಾಸ ಇದೆ. ಆ ಹವ್ಯಾಸದಲ್ಲಿ ನಾನು ಬೇಗ ಓಡಬೇಕು, ಆಮೇಲೆ ನಾನು ದುಡುಕಾಯನಾಗಿ ಇದ್ದು ಆ ಚೆಂಡನ ಸಿಕ್ಸರ್ ಹೊಡಿಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಅದಕ್ಕೋಸ್ಕರ ವ್ಯಾಯಾಮ ಮಾಡ್ತೀನಿ. ಆಗ ವ್ಯಾಯಾಮವೂ ಒಂದು ಹವ್ಯಾಸ, ಕ್ರಿಕೆಟ್ ಒಂದು ಹವ್ಯಾಸ. ವ್ಯಾಯಾಮವು ಹವ್ಯಾಸಕ್ಕೆ ಪೂರಕ, ಕ್ರಿಕೆಟ್ ಹವ್ಯಾಸಕ್ಕೆ ಪೂರಕವಾದ ಹವ್ಯಾಸ. ಆದ್ದರಿಂದ ಅನೇಕ ಹವ್ಯಾಸಗಳನ್ನ ಮನುಷ್ಯ ಇಟ್ಕೊಳ್ಳುವಂತ ಸಾಧ್ಯತೆ ಇದ್ದಾಗ ಒಂದಕ್ಕೊಂದು ಪೂರಕವಾಗಿರಬಹುದು, ಪ್ರತ್ಯೇಕವಾಗಿ ಕೂಡ ಇರಬಹುದು ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾದದ್ದು. ಸಾಮಾನ್ಯವಾಗಿ ಅವ್ರು ಹೇಳಿದ್ರೆ ಆಡುವುದು ಅನಿವಾರ್ಯ ಜನ್ಮವೇನೆಗೆ ಅಂತ. ಹಾಗೆ ಹವ್ಯಾಸನ ನಿಧಾನವಾಗಿ ಆಲೋಚನೆ ಮಾಡಿದರೆ ಅದು ಯಾವುದೋ ಅಗತ್ಯವನ್ನು ಪೂರೈಸುವ ಸಲುವಾಗಿ ಮಾಡಿದ್ದೇ ಹೊರತು ಅದು ಕರ್ತವ್ಯ ಅಲ್ಲ. ಕರ್ತವ್ಯವನ್ನು ಯಾವುದೇ ಕಾರಣಕ್ಕೆ ಬಿಡತಕ್ಕದ್ದಲ್ಲ. ಓದುವ ವಿದ್ಯಾರ್ಥಿ ಪಾಠ ಓದೋದು ಹವ್ಯಾಸ ಅನ್ನಕ್ಕಾಗಲ್ಲ. ಯಾಕೆಂದ್ರೆ ಆ ಓದುವ ಹವ್ಯಾಸ ಬೇರೆ, ಪಾಠ ಪರೀಕ್ಷೆಗಾಗಿ ಓದುವ ಹವ್ಯಾಸ ಅಲ್ಲ. ಅದೇನೆ ನಾವು ಕಾದಂಬರಿಗಳನ್ನ ಓದೋ ಹವ್ಯಾಸ, ಅದು ಹವ್ಯಾಸ ಆಗಿದೆ. ಯಾಕೆಂದ್ರೆ ಆ ಕಾದಂಬರಿ ಓದ್ತಿದ್ರೆ ಯಾರು ಓದಲ್ಲ, ಅಥವಾ ಅವ್ರಿಗೂ ಏನು ಓದ್ತಾ ಇದ್ರು ಜೀವನ ನಡೀತಾ ಇತ್ತು. ಹೀಗಾಗಿ ಹವ್ಯಾಸಕ್ಕೂ ಮತ್ತೆ ಕರ್ತವ್ಯದಲ್ಲಿ ಪುನರಾವರ್ತನೆ ಮಾಡೋದಕ್ಕೂ ಹವ್ಯಾಸಕ್ಕೆ ಪುನರಾವರ್ತನೆ ಮಾಡೋದಕ್ಕೂ ಕೂಡ ವ್ಯತ್ಯಾಸ ಇದೆ. ಮನುಷ್ಯರಿಗೆ ಈ ಹೊಟ್ಟೆಯ ಹಸಿವಿನ ಹಾಗೆ ಈ ಮನ್ನಣೆಯ ಹಸಿವು ಕೂಡ ಇದೆ ಅನ್ನುವಂಥದ್ದು ಮಂಕುತಿಮ್ಮನ ಕಗ್ಗದಲ್ಲಿ ಡಿ.ವಿ.ಜಿ. ಅವರು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಹೇಳ್ತಾರೆ. 653ನೇ ಪದ್ಯ ಅದು ಹೇಳುತ್ತೆ, ಮನೆಯೊಳೋ, ಮಠದೊಳೋ, ಸಭೆಯೊಳೋ, ಸಂತೆಯೊಳೋ, ಕೊನೆಗೆ ಕಾಡೊಳೋ, ಸ್ಮಶಾನದಲ್ಲೋ ಮತ್ತೆಲ್ಲೋ ಗಣನೆಗೇರಲಿಕ್ಕೆ ಜನ ತಪ್ಪಿಸಿ ತೊಳಲುವುದು ನೆನೆಯದಾತ್ಮದ ಸುಖವ ಮಂಕುತಿಮ್ಮ ಅಂತ ಹೇಳ್ತಾರೆ ಅವರು. ಈ ಗಣನೆಗೇರುವ ಘಟ
ಹೋದ್ರೂ ತಪ್ಪೋದಿಲ್ಲ. ಸ್ಮಶಾನದಲ್ಲೂ ಕೂಡ ನಮ್ಮನ್ನು ಬಾಧಿಸುತ್ತೆ ಅಂತ ಅನ್ನೋದ್ರಿಂದ ಚಟದ ಬಿಗಿಯಾದ ಹಿಡಿತ ಏನು ಅನ್ನೋದನ್ನ ಈ ಪದ್ಯದಲ್ಲಿ ಡಿ.ವಿ.ಜಿ ವಿವರಿಸಿದ್ದಾರೆ. ಅದರ ಜೊತೆಗೆ ಅವ್ರು ಹೇಳ್ತಾರೆ, ನೆನೆಯದ ಆತ್ಮದ ಸುಖವ, ತನ್ನೊಳಗೆ ಇರುವಂತ ಸಂತೃಪ್ತಿ, ತನ್ನ ಸಚ್ಚಿದಾನಂದ ಸ್ವರೂಪ ಕಂಡುಕೊಂಡು ಹೋಗಿ ಯಾವ ಹವ್ಯಾಸ ಬೇಕಾಗಿಲ್ಲ. ಅದು ಕಂಡುಕೊಳ್ಳಲಾಗದ ದೌರ್ಬಲ್ಯಕ್ಕೆ ಈ ಗಣನೆಗೋಸ್ಕರ ಕೈ ಚಾಚಿದ್ದಾರೆ ಅಂತ ಹೇಳುವ ಮೂಲಕ ಡಿ.ವಿ.ಜಿ ಅವರು ಈ ಹವ್ಯಾಸವನ್ನ ಅನಿವಾರ್ಯವಲ್ಲ, ಆದ್ರೆ ನಾವೇ ಅನಿವಾರ್ಯವಾಗಿಸಿಕೊಂಡಿದ್ದೇವೆ. ಯಾಕಂದ್ರೆ ನಮ್ಮನ್ನ ಅನೇಕ ಜನ ಗುರುತಿಸ್ಬೇಕು, ಮಾನ್ಯ ಮಾಡಬೇಕು ಅಂತ ನಾವು ಆಸೆ ಪಟ್ಟಾಗೆಲ್ಲ ಅದು ಯಾವುದೂ ನಡೆದಿಲ್ಲ. ಆ ಅತೃಪ್ತಿ ಏನ್ ಮಾಡುತ್ತೆ ನಮ್ಗೆ, ಕೊನೆಗೆ ಈಗಾರು ನಾನು ಮಾನ್ಯತೆ ಪಡ್ಕೊಳ್ಳೋಣ ಅನ್ನುವ ಒಂದು ಪ್ರಯತ್ನ ಮಾಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆಮೇಲೆ ಈ ಅನೇಕ ನಿತ್ಯದ ಕೆಲಸ ಇದೆಯಲ್ಲ, ನಮ್ಗೆ ಯಾಕೆ ಇಷ್ಟೊಂದು ಉಗಮ ಯಾಕಾಗತ್ತೆ ಹವ್ಯಾಸ ಅಂದ್ರೆ, ನಿತ್ಯದ ಕೆಲಸ ಮಾಡಿದ್ದನ್ನ ಯಾರು ಬೇಕಲ್ಲ. ಈಗ ನಾನು ನಿತ್ಯ ಸ್ನಾನ ಮಾಡ್ತೀನಿ, ಮಾಡಿದ್ರೆ ಏನ್ ಮಾಡ್ತೀಯ, ಮಾಡಿದ್ರೆ ಕರ್ತವ್ಯ ಹೀಗೆ ಆಗುತ್ತೆ, ಅದಕ್ಕೆ ಮಾಡ್ತೀಯ ಅಂತ. ಹೀಗಾಗಿ ಆತ್ಮೀಯರೇ, ಮನುಷ್ಯ ಪ್ರತಿಯೊಂದು ಕೆಲಸದಲ್ಲೂ ಬೇರೆಯವರಿಗೆ ಒಂದು ಚಪ್ಪಾಳೆಯನ್ನ ನಿರೀಕ್ಷೆ ಮಾಡ್ತಾನೆ, ಅದು ಸಿಕ್ಕೋದಿಲ್ಲ ಕರ್ತವ್ಯದಲ್ಲಿ. ಆಮೇಲೆ ಇನ್ನೂ ಕೆಲಸ ಜವಾಬ್ದಾರಿಯಿಂದ ನಿರ್ವಹಿಸಿದ್ರು ಕೂಡ ಇದು ನೀನು ಮಾಡ್ಬೇಕಾದ ಜವಾಬ್ದಾರಿ ಮಾಡಿದೀಯಾ ಅಂತ ಅನ್ನುವ ಮಟ್ಟಕ್ಕೆ ಅದು ನಿಂತೋಗುವಾಗ ನನಗೆ ಸಿಗಬೇಕಾದ ಮಾನ್ಯತೆ ನಿತ್ಯದ ಕೆಲಸಗಳಲ್ಲಾಗ್ಲಿ ಕರ್ತವ್ಯ ನಿರ್ವಹಣೆಯಲ್ಲಾಗ್ಲಿ ಸಿಕ್ಕೋದಿಲ್ಲ. ಅದಕ್ಕೆ ಕರ್ತವ್ಯ ನಿರ್ವಹಣೆ ಬೇಜಾರು. ಮಾಡಿದ್ರೆ ಬೇಸನ್ನಲ್ಲ, ಮಾಡಿದ್ರೆ ಬೈತಾರೆ. ಇಂಥ ಕೆಲಸ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟು ಇಲ್ಲ ನಾನ್ ಮಾಡಿದ್ದಕ್ಕೆಲ್ಲ ಬೇಸ್ ಅನ್ನಿಸ್ಕೋಬೇಕು ಅನ್ನೋಂಥ ಆಸೆ ಬರುತ್ತೆ. ಈಗ ಶಾಲೆಯಲ್ಲಿ ಓದಿ ವರ್ಷವಿಡೀ ಆಗಿ ಪರೀಕ್ಷೆ ಫಲಿತಾಂಶ ಬಂದು 90% ಮಾರ್ಕ್ಸ್ ಬಂದು ಎಲ್ಲರೂ ಮೆಚ್ಕೊಳ್ಳೋ ತನಕ ಕಾಯ್ಬೇಕು. ಒಂದು ಡ್ಯಾನ್ಸ್ ಮಾಡ್ಬಿಟ್ರೆ ತಕ್ಷಣನೇ ಚಪ್ಪಾಳೆ ಸಿಗುತ್ತೆ. ಹೀಗಾಗಿ ಮನ್ನಣೆಗಾಗಿ ಕಾಯುವ, ಮನ್ನಣೆ ಸಿಗದೆ ಬೇಸತ್ತ, ಕರ್ತವ್ಯದಲ್ಲಿ ನೀರಸ ಅಂತಂತಿರುವಂತ ಮನುಷ್ಯ ಏನ್ ಮಾಡ್ಬೇಕು ಮತ್ತೆ? ಅದಕ್ಕೊಂದು ಹವ್ಯಾಸ ಹಂಚ್ಕೋತಾನೆ. ಹೀಗಾಗಿ ಈ ಪುನರಾವರ್ತನೆ ಆದ್ರೂ ಪರವಾಗಿಲ್ಲ, ನಂಗೆ ಹವ್ಯಾಸ ಮಾಡ್ತೀನಿ. ಯಾಕಂತಾನೆ ಅಂದ್ರೆ ಸಂತೃಪ್ತಿಯನ್ನು ಕಂಡುಕೊಳ್ಳೋಕಿನ್ನ ಇದೇ ಸುಲಭ. ಪುನರಾವರ್ತನೆ ಆದಾಗ 4 ಜನ ಬೇಕಂದ್ರೆ ಸಾಕು ನನ್ಗೆ ಅನ್ನುವ ರೀತಿಯಲ್ಲಿ ಅವನು ಮಾಡ್ತಾನೆ ಅನ್ನೋದ್ರಿಂದ ಮೂಲ ಆಶಯ ಒಂದು ಅತೃಪ್ತಿಯನ್ನ ಮಾನ್ಯತೆಯ ಮೂಲಕ ಮರೆಮಾಚುವ ಪ್ರಯತ್ನವಾಗಿ ಹವ್ಯಾಸವನ್ನ ಅವನು ಕೈಗೊಳ್ತಾನೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇನ್ನು ಹವ್ಯಾಸಗಳನ್ನ ವರ್ಗೀಕರಣ ಮಾಡಬೇಕು ಅಂತ ಇಟ್ಕೊಳ್ಳೋಣ. ವರ್ಗೀಕರಣ ಮಾಡೋದು ಅಂದ್ರೆ ಏನು? ಎಷ್ಟು ಬಗೆಯ ಹವ್ಯಾಸಗಳಿದೆ ಅಂತ ಯಾರಾದ್ರೂ ಕೇಳಿದ್ರೆ ಹೇಗೆ ವರ್ಗೀಕರಣ ಮಾಡೋದು? ಅದಕ್ಕೆ ನಾನು 4 ಭಾಗವಾಗಿ ಮಾಡಿದ್ದೇನೆ. ಮೊದಲನೇದು ಪರಿವೀಕ್ಷಕ ಹವ್ಯಾಸ. ಇಲ್ಲಿ ಈ ಹವ್ಯಾಸದಲ್ಲಿ ನಾನೇನು ಕೆಲಸ ಮಾಡಲ್ಲ, ಸುಮ್ಮನೆ ನೋಡಿ ಸಂತೋಷ ಪಡ್ತೀನಿ. ಇದೊಂಥರ ಸಾಕ್ಷೀಭೂತವಾಗಿ ನೋಡುವಂಥದ್ದು, ಆಟಗಳು ನೋಡುವಂಥದ್ದು, ಸಿನಿಮಾಗಳು ನೋಡುವಂಥದ್ದು, ನಾಟಕಗಳು ನೋಡುವಂಥದ್ದು. ಅಲ್ಲಿ ನಾನೇನು ಪಾತ್ರ ಅಭಿನಯಿಸೋದಿಲ್ಲ, ನಾನು ನೋಡಿ ನೋಡಿ ಅದರಲ್ಲಿ ಸಂತೋಷ ಪಡ್ಕೋತೀನಲ್ಲ, ಇದು ಒಂದು ಹವ್ಯಾಸ. ಇದರಲ್ಲಿ ನನಗೆ ಮಾನ್ಯತೆ ಸಿಗೋದಿಲ್ಲ, ಆದ್ರೆ ನನ್ನ ಬೇಸರ ಮರೆಯಿದೆ. ನಾನು ಸಿನಿಮಾ ನೋಡೋರು ಮ್ಯಾಲ ಭೇಟ್ ಅಂತಾರೆ. ಈ ಎಂಥದ್ದು ಒಬ್ಬ ಹುಡುಗ ಬಾಗಲಕೋಟೆಯಲ್ಲಿ ಇದ್ದ ಕಾಣುತ್ತೆ. ಅವನು ಈ ಇದರಲ್ಲಿ ಕಂಪ್ಯೂಟರ್ ಗೇಮ್ಸ್ ಆಡೋದ್ರಲ್ಲಿ ಹುಚ್ಚಡಿ ಕೊಟ್ಟಿತ್ತು ಅವನ್ಗೆ. ಎಲ್ಲವರಲ್ಲೂ ನಾನು ಗೆಲ್ತೀನಿ ಅಂತ. ಅವನು ಎಲ್ರಿಗೂ ಅದನ್ನೇ ಹೇಳ್ಬೋದು, ನೀನ್ ಗೆದ್ದು ನೋಡ, ನಾನು ಹಿಂಗಿನ ಚೆನ್ನಾಗಿ ಗೆಲ್ತೀನಿ ಅಂತ ತನ್ನ ಅಸ್ಮಿತೆಯನ್ನ, ತನ್ನ ಅಸ್ತಿತ್ವವನ್ನ ಈ ಆಟದ ಮೂಲಕ ಸ್ಥಾಪಿಸ್ಕೊಳಕ್ ಹೋಗ್ತಿದ್ದ. ಆಗ ಏನಾಗ್ತಿತ್ತು ಅಂದ್ರೆ, ಬೇರೆ ಮಕ್ಕಳು ತಂದೆ ತಾಯಿಗಳು ನೀನ್ ನಮ್ಮ ಮನೆಗೆ ಬರ್ಬೇಡ, ನಮ್ಮ ಹುಡುಗ ಓದ್ಕೋದಾಗ ನೀನ್ ಬಂದು ಅದನ್ನು ಗೆಲ್ತೀಯ ಅಂತ ದೂರ ಮಾಡ್ತಾರೆ. ಆಗ ಆ ತಾಯಿ ಬಂದು ನನ್ನ ಹತ್ರ ಹೇಳಿದ್ರು, ಆ ಹುಡುಗನ ತಾಯಿ, ಏನಾದ್ರು ಮಾಡಿ ನಂಗೆ ಕಂಪ್ಯೂಟರ್ ಗೇಮ್ಸ್ ಆಡಲಿಲ್ಲ, ನನ್ನ ಮಗನ್ನ ಬಿಡಿಸಿ ಅಂತ ಹೇಳಿದ್ರು. ನಾನು ಹೇಳಿದೆ, ನೀವು ಬರ್ಬೇಡಿ, ನಿಮ್ ಹುಡುಗನ್ ಕಳಿಸಿ, ನಾನು ಆಮೇಲೆ ಅವನ ಹತ್ರ ಮಾತಾಡ್ತೀನಿ ಅಂತ ಹೇಳಿ, ತುಂಬಾ ಚೆನ್ನಾಗಿ ಆಡ್ತೀನಿ ಅಂತ ಹೇಳಿ ಅವನ ಜೊತೆ ಕಂಪ್ಯೂಟರ್ ಗೇಮ್ ಆಡಿ, ಆಮೇಲೆ ನಾನ್ ಸೋತು ಅವ್ನ್ ಗೆದ್ದು ಅವನ್ ಹೆಮ್ಮೆಯಿಂದ ಹೇಳ್ಕೊಳ್ಳೋ ತನಕ ಸುಮ್ಮನೆ ಕೇಳಿ, ಆಮೇಲೆ ನಾನು ಅವನನ್ನು ಕೇಳಿದೆ,
ಇದು ಯಾಕೆ ಮಾಡಕ್ ಹೋಗ್ತೀಯಪ್ಪ, ಇದರಿಂದ ಕೆಲಸ ಸಿಕ್ಕಲ್ಲ, ಹಣ ಸಿಕ್ಕಲ್ಲ, ಸಂಪಾದನೆ ಸಿಗಲ್ಲ, ಮಾಡ್ತೀಯ ಅಂತ ಮಾನ್ಯತೆ ಸಿಕ್ಕೋದಿಲ್ಲ, ನಿನ್ನ ಸ್ನೇಹಿತನ ತಂದೆ ತಾಯಿಗಳೇ ನಿನ್ನ ಮನೆಗೆ ಸೇರ್ಸೋದಿಲ್ಲ, ಈ ತರ ಒಂಟಿಯಾಗಿದ್ದಾದ್ರೂ ಈ ಗೆಲುವು ಯಾತಕ್ಕೆ, ಇದರಲ್ಲಿ ನಿನ್ಗೇನು ಮಾನ್ಯತೆ ಆಗುತ್ತೆ ಅಥವಾ ನಿನ್ಗೇನು ಸಂತೃಪ್ತಿ ಆಗುತ್ತೆ ಅಂತ ಹೇಳಿ ಅವನ ಹತ್ರ ತುಂಬಾ ಹೊತ್ತು ಚರ್ಚೆ ಮಾಡಿ ಮೊದಲು ಅವನು ಒಪ್ಕೊಳ್ಳಿಲ್ಲ. ಆಮೇಲೆ ನನಗೆ ಕಾಗದ ಬರೀತಾ ಇದ್ದ. ಕಾಗದ ಬರೆದು ಅನೇಕ ಸರಿ ಕಾಗದಕ್ಕೆ ನಾನು ಉತ್ತರ ಬರೆದ ಮೇಲೆ ಕೊನೆಗೆ ಅವನಿಗೂ ಮನವರಿಕೆ ಆಗಿ ಆ ಚಟನ ಬಿಟ್ಟ ಅಂತ ಇಟ್ಕೊಳ್ಳಿ. ಅದು ಚಟವೋ ಹವ್ಯಾಸ ಅಂದ್ರೆ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರಲ್ಲ, ಅದರಿಂದ ಅದು ಹವ್ಯಾಸ ಅಂತಾನು ವಾದ ಮಾಡಬಹುದು. ಆದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ತಪ್ಪೋದ್ರಿಂದ ಅದು ಒಂದು ರೀತಿಯ ಮನೋರೋಗ ಅಂತೂ ಕೂಡ ನಾವು ಪರಿಗಣಿಸಬಹುದು. ಆದ್ರೂ ಇದು ಪರಿವೀಕ್ಷಕ ಹವ್ಯಾಸ. ಎರಡನೇದು ಪರಿಕ್ರಿಯೆಯ ಹವ್ಯಾಸ. ಅಂದ್ರೆ ನಾನು ಅದನ್ನು ಕ್ರಿಯೆಯಲ್ಲಿ ತೊಡಗಿಕೊಂಡು ಮಾಡುವಂತ ಹವ್ಯಾಸ. ನಾನೇ ಆಟ ಆಡಕ್ ಹೋಗ್ತೀನಿ, ನಾನೇ ಜಿಮ್ನಾಸಿಯನ್ಗೆ ಹೋಗ್ತೀನಿ, ನಾನು ಯೋಗ ಮಾಡ್ತೀನಿ, ನಾನು ಮಾಡಿ ಭಾಗವಹಿಸಿ ಪಾರ್ಟಿಸಿಪೇಟರಿ ಹ್ಯಾಬಿಟ್ ಇದು. ಅದು ಜಸ್ಟ್ ವಿಟ್ನೆಸಿಂಗ್ ಹ್ಯಾಬಿಟ್ ಆದ್ರೆ ಇದು ಪಾರ್ಟಿಸಿಪೇಟರಿ ಹ್ಯಾಬಿಟ್. ಅದನ್ನ ಕ್ರೀಡೆ ಎರಡು ಕಡೆಗೂ ಬರುತ್ತೆ. ಕ್ರೀಡೆ ನೋಡಿ ಸಂತೋಷ ಪಡೋರ್ ಪಾಲಿಗೆ ಅದು ಪರಿವೀಕ್ಷಣ ಹವ್ಯಾಸ, ಕ್ರೀಡೆ ಆಡಿ ಸಂತೋಷ ಪಡೋರ್ಗೆ ಅದು ಪರಿಕ್ರಿಯಾ ಹವ್ಯಾಸ. ಹವ್ಯಾಸಿ ನಾಟಕ ಮಂಡಳಿ ಅಂತ ಕರೀತಾರೆ ಅಲ್ವಾ. ನಾಟಕ ಮಂಡಳಿ ಅಮೆಚೂರ್ ಆರ್ಟಿಸ್ಟ್, ಹವ್ಯಾಸಿ ಕಲಾವಿದರು ಅಂತ ಹೇಳ್ತಾರೆ. ಅವರು ಅದನ್ನ ಹೊಟ್ಟೆ ಹೊಡ್ಕೋತಾ ಇರೋಲ್ಲ, ಆದ್ರೂ ನಾಟಕದಲ್ಲಿ ಅಭಿನಯಿಸ್ತಾರೆ. ಆದ್ದರಿಂದ ಅದೊಂದು ಹವ್ಯಾಸಿಗಳು ಅಂತಾರೆ. ಅದು ಇಂಗ್ಲಿಷ್ ನಲ್ಲಿ ಅಮೆಚೂರ್ ಅಂತಾರೆ. ಅಮೆಚೂರೋ, ಪ್ರಿಮೆಚೂರೋ, ಇಮ್ಮೆಚೂರೋ ಅಂತೂ ಅದು ಹವ್ಯಾಸದ ವರ್ಗಕ್ಕೆ ಬರುತ್ತೆ ಅನ್ನೋದ್ರಿಂದ ಎರಡನೇದು ಪರಿಕ್ರಿಯಾ ಹವ್ಯಾಸ ಅಂತ ಹೇಳ್ಬೋದು. ಮೂರನೇದು ಪ್ರದರ್ಶಕ ಹವ್ಯಾಸ. ನಾನು ಹವ್ಯಾಸವನ್ನು ಮಾಡಿದ್ದನ್ನ ಎಲ್ಲ ಸಂಗ್ರಹ ಮಾಡಿ ಇನ್ನೊಬ್ರಿಗೆ ತೋರಿಸಿ ಅವ್ರ ಕೈ ಬೇಗ ಅನ್ನಿಸ್ಕೋತೀನಿ ಅಂತ ಅನ್ನುವಂಥದ್ದು ಇದೆಯಲ್ಲ, ಅದು ಪ್ರದರ್ಶಕ ಹವ್ಯಾಸ. ಈ ಉದಾಹರಣೆಗೆ ಸ್ಟಾಂಪ್ ಕಲೆಕ್ಷನ್, ಪುಸ್ತಕಗಳ ಸಂಗ್ರಹ, ಇವೆಲ್ಲ ನಾನು ಪುಸ್ತಕ ಓದಿದ್ದೀನಿ ಅಂತೂ ತೋರಿಸ್ಕೋಬೇಕು, ಓದೋರ್ಗೆ ಪುಸ್ತಕ ಇಲ್ಲಿದೆ ಅಂತಾನು ಹೇಳಬೇಕು. ಹಾಗಾಗಿ ಪುಸ್ತಕದ್ದು ತುಂಬಾ ಗೋಜುಳಿಂದು ನಾನೇ ಓದ್ ಸಂತೋಷಪಟ್ಟಾಗ ಅದು ಪರಿಕ್ರಿಯಾ ಹವ್ಯಾಸ. ಎಲ್ಲರ ಮುಂದೆ ನೋಡಿ ನಾನು ಇಷ್ಟು ಪುಸ್ತಕ ಇಟ್ಕೊಂಡಿದ್ದೀನಿ, ಇಷ್ಟೆಲ್ಲ ನಾನು ಓದಿದ್ದೀನಿ ಅಂತ ಹೇಳ್ಕೊಂಡ್ರೆ ಪ್ರದರ್ಶಕ ಹವ್ಯಾಸ. ಹೀಗಾಗಿ ಇವುಗಳ ಮಧ್ಯೆ ಗೆರೆ ಎಳೆಯೋದು ತುಂಬಾ ಕಷ್ಟ. ಆದ್ರೂ ನಮ್ಗೆ ಗೊತ್ತಾಗ್ತಿರುತ್ತೆ, ಯಾರೋ ಹೇಳೋದಲ್ಲ ನಮ್ಗೆ ಯಾವ ಹವ್ಯಾಸ ಪರಿವೀಕ್ಷಕವೋ, ಪರಿಕ್ರಿಯೆಯೋ, ಪ್ರದರ್ಶಕವೋ ಗೊತ್ತಿಲ್ಲ. ಆಮೇಲೆ ಪಾಲ್ಗೊಳ್ಳುವಿಕೆಯ ಹವ್ಯಾಸ. ಇದು ಒಬ್ಬರು ಮಾಡುವಂತ ಹವ್ಯಾಸ ಅಲ್ಲ, ಸಾಮೂಹಿಕವಾಗಿ ಕೈಗೊಳ್ಳುವ ಹವ್ಯಾಸ. ಈಗ ಉದಾಹರಣೆಗೆ ಟ್ರೆಕ್ಕಿಂಗು ಅಥವಾ ಪ್ರವಾಸ ಹೋಗುವಂಥದ್ದು, ಈಕೋ ಟೂರ್ ಅಂತ ಹೇಳ್ತಾರೆ, ಯಾತ್ರೆ ಹೋಗುವಂಥದ್ದು, ಇವು ಒಂದು ರೀತಿಯಲ್ಲಿ ನಾವು ಹವ್ಯಾಸವಾಗಿ ಮಾಡುವಾಗ ಅದರಲ್ಲಿ ಪರಿಕ್ರಿಯೆ ಅಂತ ನಾನು ಒಬ್ಬನೇ ಕೂತ್ಕೊಂಡು ವ್ಯಾಯಾಮ ಮಾಡೋದಲ್ಲ, ಅನೇಕ ಜನ ಸೇರಿ ಸಾಮೂಹಿಕವಾಗಿ ಕೈಗೊಳ್ಳುವಂತ ಪಾಲ್ಗೊಳ್ಳುವುದು ಇದೆಯಲ್ಲ, ಅದು ಪಾಲ್ಗೊಳ್ಳುವಿಕೆ ಹವ್ಯಾಸ ಅಂತ ಕರೀಬಹುದು. ಹೀಗಾಗಿ ಹವ್ಯಾಸವನ್ನ 4 ಬಗೆಯಾಗಿ ನಾನು ವರ್ಗೀಕರಿಸಿದ್ದೇನೆ ಅಂತ ನಿಮ್ಗೆ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೇನೆ. ಪರಿವೀಕ್ಷಣಾ ಹವ್ಯಾಸ, ಪರಿಕ್ರಿಯಾ ಹವ್ಯಾಸ, ಪ್ರದರ್ಶಕ ಹವ್ಯಾಸ, ಪಾಲ್ಗೊಳ್ಳುವಿಕೆಯ ಹವ್ಯಾಸ ಅಂತ ನಾವು ವರ್ಗೀಕರಿಸಬಹುದು. ಅದರಿಂದ ಉಗಮವನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿದೆ, ವರ್ಗೀಕರಣವನ್ನ ನಾನು ಚರ್ಚೆ ಮಾಡಿದೆ. ಈಗ ಮುಂದಕ್ಕೆ ನಾವು ಯಾಕೆ ಮಾಡ್ತೀವಿ ಹವ್ಯಾಸನ, ಯಾಕೆ ನಮಗೆ ಅದ್ರ ಮುಂದುವರಿಸ್ಕೊಂಡು ಹೋಗ್ತೀವಿ, ಅದರಿಂದ ಪ್ರಯೋಜನವೇನು? ನಮ್ಮ ಮೊದಲನೇ ಪ್ರಶ್ನೆ ಯಾವಾಗ್ಲೂ ಪ್ರಯೋಜನವೇ. ನಾನು ಹಿಂದೆ ಹೇಳಿದ್ದೆ ಒಂದು ಜಾಲನ್ಯಾಸದಲ್ಲಿ, ಪ್ರಯೋಜನ ಮನುಷ್ಯ ನಮಂದೋಪಿ ಪ್ರವರ್ತತೆ. ಉದ್ದೇಶವಿಲ್ಲದೆ ಯಾವ ದಡ್ಡು ಕೆಲಸ ಮಾಡೋದಿಲ್ಲ ಅನ್ನುವಂತ ಮಾತನ್ನ ನಾನು ಹಿಂದೆ ಹೇಳಿದ್ದೆ. ಈಗ ಅದನ್ನ ನೆನಪಿಸಿ ಏನ್ ಹೇಳ್ಬೇಕು ಅಂದ್ರೆ, ಪ್ರಯೋಜನ ಏನಪ್ಪಾ ಅಂದ್ರೆ, ಒಂದು ನಾನು ಈಗಾಗಲೇ ಹೇಳಿದ ಹಾಗೆ ಮಾನ್ಯತೆ, ಎರಡನೇದು ಸಂತೋಷ. ಆ ಸಂತೋಷ ಶಾಶ್ವತ ಸಂತೋಷ ಅಂದೇ ಇರ್ಬೋದು, ಆದ್ರೂ ಎಲ್ರೂ ನನ್ನ ಯಾರು ಮಾತಾಡ್ತೀನಿ ಅಂತ ಹಂಬಲಿಸ್ತಿರುವಾಗ ಯಾರು ಒಬ್ರು ಬೆಂತಟ್ಟಿದ್ರೆ ಆಗ ನಂಗೆ ಸಂತೋಷ ಆಗೇ ಆಗುತ್ತೆ. ಹಾಗಾಗಿ ಅದಾಗುತ್ತೆ ರಂಜನೆ. ಆಮೇಲೆ ಅದೇ ಹವ್ಯಾಸದವರು ಇನ್ನೊಬ್ಬರು ನಮಗೆ ಸ್ನೇಹಿತರಾಗ್ತಾರೆ. ಇದು ಒಂದು ರೀತಿಯಲ್ಲಿ ಸಾಮಾಜೀಕರಣಕ್ಕೆ ದಾರಿ ಮಾಡಿಕೊಡುತ್ತೆ. ನಮಗೆ ಒಂದಷ್ಟು ರಾಸಾಯನಿಕಗಳು ಬೇಕಾಗಿತ್ತು ಒಂದು ಪ್ರಯೋಗ ಮಾಡಿ ತೋರಿಸೋದಕ್ಕೆ. ನಾನು ಕೋಲಾರ ಕಾಲೇಜಲ್ಲಿ ಕೆಲಸ ಮಾಡಿದೆ. ಕೋಲಾರದಲ್ಲಿ ಪ್ರಯೋಗಾಲಯದಲ್ಲಿ ಸಿಕ್ತಿತ್ತು.
ಇತ್ತು. ಬೆಂಗಳೂರಿನಲ್ಲಿ ಯಾರೋ ರಿಲೀಸ್ ಕರೆದ್ರೆ ಯಾವುದೋ ಕಾರ್ಯಕ್ರಮ ಮಾಡ್ಬೇಕು ಅಂತ ನನಗೆ ರಾಸಾಯನಿಕಗಳು ಗೊತ್ತಿಲ್ಲ, ನಾನು ತಂದಿಲ್ಲ. ಆಗ ನನ್ನ ಶಿಷ್ಯ ಒಬ್ಬ ಇದ್ದ, ಅವನು ಸಿಗರೇಟ್ ಸೇದೋದು. ಸರ್ ನಿಮ್ಗೆ ಏನ್ ರಾಸಾಯನಿಕ ಹೇಳಿಲ್ಲ ತಂದ್ಕೊಡ್ತೀನಿ ಅಂತ. ಆ ಅಂಗಡಿ ತಂದ್ರೆ ಸಿಕ್ಕಾಬಿಟ್ಟು ದುಬಾರಿ ಆಗಿತ್ತಪ್ಪ, ನಾವು ಧರ್ಮಕ್ಕೆ ಮಾಡ್ತಿರೋ ಕೆಲಸ, ಅದಕ್ಕೆ ಅಷ್ಟೊಂದು 5 ಗ್ರಾಮ್ ಕೆಮಿಕಲ್ ಅವ್ರು 500 ಗ್ರಾಮ್ ತಗೊಳ್ತಾರೆ, ಹೆಂಗೆ ಅದು ಕೊಂಡ್ಕೊಳಕ್ಕೂ ಆಗಲ್ಲ, ನೀನ್ ಹೇಳ್ಬೇಕು ಸುಲಭ ಅಲ್ಲ. ನಾನು ಕೊಂಡ್ಕೊಂಡ್ಬರ್ತೇನೆ ನಿನ್ ಕೆಲಸ ಹೇಳಿದೆ ನಾನು ನಿಮ್ಗೆ, ನೀವೇನ್ ಹೇಳಿ ಏನ್ ಬೇಕು ಹೇಳಿ ನಾನು ತಂದ್ಕೊಡ್ತೀನಿ ಅಂತಂದ. ನಾನು ಇಷ್ಟಿಷ್ಟು ಬೇಕು ಅಂದ್ಬಿಟ್ಟು ಪಟ್ಟಿ ಮಾಡ್ಕೊಟ್ಟೆ. ಅವ್ನು ಏನು ಮಾಡ್ಲಿಲ್ಲ. ಅವ್ನ್ ಕಾಲೇಜ್ ಹೋದ, ಅಲ್ಲಿ ಅಟೆಂಡರ್ಗೆ ಅವ್ನು ಸಿಗರೇಟ್ ಸೇದೋ ಅಭ್ಯಾಸ ಅಂತೆ ಗೊತ್ತಿತ್ತಂತದ್ದು. ಇವರು ಸಿಗರೇಟ್ ಸೇದ, ಅವನಿಗೂ ಸಿಗರೇಟ್ ಕೊಡುತ್ತಾ, ಇಬ್ರು ಸ್ನೇಹಿತರಾದ್ರು ಇಷ್ಟು ಬೇಕು ಒಂಚೂರು ತೆಕ್ಕೊಳ್ಳೋಣ ಅಂತ ತೆಕ್ಕೊಟ್ಟ. ಹೀಗಾಗಿ ಸಿಗರೇಟ್ ಸೇದುವ ದುಶ್ಚಟದಿಂದ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತ ಒಂದು ಸಾಮಾಜೀಕರಣ ಕೂಡ ಕಾರಣ ಆಯ್ತು ಅನ್ನೋದನ್ನ ನನ್ನ ಅನುಭವದಲ್ಲಿ ನಾನು ನಿಮಗೆ ಹೇಳ ಬಯಸ್ತೇನೆ. ಆಮೇಲೆ ಹವ್ಯಾಸವನ್ನ ಇನ್ನೊಂದು ರೀತಿಯಲ್ಲಿ ವರ್ಗೀಕರಣ ಮಾಡಬಹುದು. ಕೆಲವು ಹವ್ಯಾಸಗಳು ಆದಾಯ ಕಾರಕ, ಇನ್ ಕೆಲವು ಹವ್ಯಾಸಗಳು ವೆಚ್ಚಕಾರಕ ಅಲ್ವಾ. ಈಗ ನಾನು ಪುರಾತನ ಶಿಲ್ಪಗಳನ್ನೆಲ್ಲ ನಮ್ಮ ಮನೇಲಿ ತಂದು ಜೋಡಿಸ್ತೀನಿ ಅಂದ್ರೆ ಅವ್ನು ಹುಡುಕ್ಬೇಕು, ಅವನಿಗೆ ದುಡ್ಡು ಕೊಟ್ಟು ತಂದು ಜೋಡಿಸ್ಬೇಕು, ಪ್ರದರ್ಶನಕ್ಕೆ ಇಡ್ಬೋದು. ಅದು ನನ್ನ ಕೈ ಕಟ್ಟುವಂತ ಕತ್ತಿನ ಬಾಬು. ಆದ್ರೆ ಇನ್ ಕೆಲವು ಹವ್ಯಾಸಗಳಿಗೆಲ್ಲ ಆದಾಯಕಾರಕ ಅವು. ಈಗ ಕ್ರಿಕೆಟ್ ಮ್ಯಾಚ್ ಆಡೋರ್ಗೆ ದುಡ್ಡು ಕೊಡ್ತಾರೆ, ಎಷ್ಟು ದುಡ್ಡು ಕೊಡ್ತಾರೆ, ಎಷ್ಟೊಂದು ಪ್ರಶಸ್ತಿ ಬರುತ್ತೆ. ಅದರಿಂದ ಆ ಹವ್ಯಾಸ ಆದಾಯಕಾರಕ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. ಈ ವರ್ಗೀಕರಣ ಕೂಡ ತುಂಬಾ ರಿಜಿಡ್ ಆದಲ್ಲ. ಮೊದಲು ವೆಚ್ಚಕಾರಕವಾಗಿ ಆಮೇಲೆ ಯಾವುದೋ ಒಂದು ಹಂತದಲ್ಲಿ ಅದು ಆದಾಯಕಾರಕವಾಗಿ ಆಗಲೂಬಹುದು ಅನ್ನುವಂಥದ್ದನ್ನ ಸಾಮಾನ್ಯಕ್ಕೆ ಗಮನಿಸಬೇಕಾದ್ದು. ಹವ್ಯಾಸದ ಅಗತ್ಯ ಏನಿದೆ ಅನ್ನುವಂಥದ್ದನ್ನ ನಾವು ಹೇಳೋದಾದ್ರೆ ಕೇವಲ ಮಾನ್ಯತೆಗೆ ಅಂತಂದ್ರೆ ಅಲ್ಲ, ಬದುಕಿನ ಏಕತಾನತೆಯನ್ನ ಕಳೆದುಕೊಳ್ಳುವ ಸಲುವಾಗಿ ನಾವು ಹವ್ಯಾಸಕ್ಕೆ ಕೈ ಹಾಕ್ತೀವಿ ನಮ್ಮ ಮೊದಲಿಗೆ. ಎರಡನೇದು ಅಭಿರುಚಿಯ ಸಲುವಾಗಿ. ನನಗೇನೋ ಒಂದು ಅಭಿರುಚಿ ಇದೆ, ನನ್ಗೆ ಹಾಡಕ್ ಬರುತ್ತೆ, ನಾನು ಆರೋಗ್ಯ ಇಲಾಖೆಯಲ್ಲಿದ್ದೀನಿ, ಏನ್ ಮಾಡ್ಬೇಕು? ಆರೋಗ್ಯ ಇಲಾಖೆಯಲ್ಲಿ ಎಂತ ಹಾಡು ಹೇಳೋದು, ಯಾರು ಕೇಳೋದು? ವಿದ್ಯಾರ್ಥಿಗಳಿಗಾದ್ರೆ ಬೇರೆ ಬೇರೆ ಪ್ರತಿಭೆ ಇದೆಯಲ್ಲ, ಆ ಪ್ರತಿಭೆಯನ್ನ ತರಗತಿಯಲ್ಲಿ ಬೇರೆ ನಮ್ಮ ಸಹಪಾಠಿಗಳ ಮುಂದೆ ತೋರಿಸ್ಕೋಬಹುದು. ಒಂದು ಉದ್ಯೋಗಕ್ಕೆ ಹೋದ್ಮೇಲೆ ಆ ಅಭಿವೃದ್ಧಿಯನ್ನು ಯಾರು ಕೇಳೋರಿಲ್ಲ. ಹಾಗಾಗಿ ಆಗ ನಾನು ಒಂದು ವೇದಿಕೆ ಹೊಂಚ್ಕೋಬೇಕಾಗುತ್ತೆ. ಹಾಗಾಗಿ ಆ ವೇದಿಕೆಯಲ್ಲಿ ನಾನು ಹಾಡಿದ್ರೆ ನಂಗೆ ನಿರಾಳವಾಗುತ್ತೆ. ಹಾಗಾಗಿ ಅಭಿರುಚಿ ಒಂದು ಹವ್ಯಾಸಕ್ಕೆ ಕಾರಣ ಆಗುತ್ತೆ ಎನ್ನುವಂಥದ್ದು ಗಮನಿಸಬೇಕಾದ್ದು. ಆಮೇಲೆ ಅನುಕೂಲ. ಕೆಲವೊಮ್ಮೆ ನಮಗೆ ಆತ್ಮೀಯತೆ ಇರೋದ್ರಿಂದ ಕೆಲವರು ನಮ್ಮ ಹವ್ಯಾಸದ ಬಗ್ಗೆ ಗೌರವ ಇರುವಾಗ ನಮ್ಮ ಸಮಸ್ಯೆಯಲ್ಲಿ ಸಹಭಾಗಿಗಳಾಗ್ತಾರೆ. ಈಗ ಉದಾಹರಣೆಗೆ ಒಂದ್ಸರಿ ನಾನು ನನ್ನ ತಮ್ಮ ಬರೋಡಾದಿಂದ ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಅವ್ನು ಡೆಲ್ಲಿಗೆ ವರ್ಗ ಆಗಿತ್ತು, ರಿಸರ್ವೇಶನ್ ಆಗಿಲ್ಲ. ಜೊತೆಗೆ ಅವನ ಹತ್ರ ಸಿತಾರ್ ಇತ್ತು, ಸಿತಾರ್ ಬೇರೆ ತಗೊಂಡು ಹೋಗ್ಬೇಕಾಗಿತ್ತು ಡೆಲ್ಲಿಗೆ. ಇಬ್ರು ಹತ್ತಿದ್ವಿ, ರೈಲ್ ಹತ್ತಿದ್ವಿ, ಎಲ್ಲ ಮಾಡಿದ್ವಿ. ಏನಪ್ಪ ಈಗ ಹೋದ್ರೆ ಹಾಗಿದ್ರೆ ಆ ರೈಲು ರಿಸರ್ವೇಶನ್ ಇಲ್ಲ, ಇಳೀನಿ ಅಂತ ಹೇಳಿದ್ರೆ ಇನ್ನೊಂದು ಸ್ಟೇಷನ್ ಅಲ್ಲಿ ಬರುತ್ತೆ, ಅಲ್ಲಿ ಇಳಿದಿದ್ರೆ ನೆಕ್ಸ್ಟ್ ಡೆಲ್ಲಿನೇ, 2 ಸ್ಟೇಷನ್ ಇರೋದು, ನೀನ್ ಹತ್ಕೊಂಬ ಏನಾಗಲ್ಲ ಅಂತ. ಹೋಗೋಣ ಬಾ ಅಂತಂದ. ಆಮೇಲೆ ಆ ಸಿತಾರ್ ಇದೆಯಲ್ಲ, ಆ ಸಿತಾರ್ ಬೇರೆ ಅದು ಎದ್ದಾಗಿ ಹೊಡೆದೋಗುತ್ತೆ, ಯಾವ್ದಕ್ಕೂ ತಾಕಿಸ್ಬಾರ್ದು ಹೀಗೆ ಅಂದ್ರೆ ಅದರಿಂದ ಅನುಕೂಲ ಆಗುತ್ತೆ ಬಾ ಅಂತ. ನಾವು ಸಿತಾರ್ ತಗೊಂಡು ಹತ್ತಿದ್ವಿ ರೈಲಲ್ಲಿ. ಅವ್ರು ಯಾರೋ ಒಬ್ರು ನನ್ ಮಗು ಇಷ್ಟೇ ಇಷ್ಟಾಗಿರುತ್ತೆ ಕೂತ್ಕೊಳ್ತೇನೆ, ನೀವು ಪಾಪ ಆ ವಾದ್ಯ ಇಟ್ಕೊಂಡು ಪ್ರಯಾಣ ಮಾಡೋದು ಕಷ್ಟ ಆಗುತ್ತೆ, ನೀವು ಮೊದಲೇ ಸಂಗೀತದ ಕಲಾವಿದ್ರು, ಆ ಮಗು ಈ ಕಡೆ ಪಕ್ಕದಲ್ಲಿ ಜಾಗ ಇದೆಯಲ್ಲ ಅಲ್ಲಿ ಕೂತ್ಕೊಳ್ಳಿ ಅಂತ ಇಲ್ಲ. ನನ್ನ ತಮ್ಮ ಒಪ್ಪಕ್ಕೆ ಹೋಗಿ ಅಂತಂದ. ಅಲ್ಲ, ನಾನು ಯಾಕೆ ಹೇಳಿದೆ ಅಂದ್ರೆ ಕೆಲವೊಮ್ಮೆ ಸಮಾಜ ಅವರ ಅಭಿವೃದ್ಧಿಗೆ ತಾವು ಏನ್ ಸಾಧಿಸಕ್ಕಾಗಲ್ವೋ ಅವ್ರನ್ನ ಇನ್ನೊಬ್ಬರ ಮೂಲಕ ಗುರುತಿಸಿ ಸಾಧಿಸೋ ಪ್ರಯತ್ನ ಪಟ್ಟಿರ್ತಾರೆ. ಅಂತೋರು ಈ ನಾನೇ ಹವ್ಯಾಸ ಮಾಡ್ಬೇಕು ಅಂತಿರೋದನ್ನ ನಾ ಮಾಡಕ್ಕಾಗದೇ ಇದ್ದಾಗ ಅವರಿಂದ ನಾನು ಸಂತೋಷ ಪಡುವಂತ ಒಂದು ಮನೋಭಾವ ಬರೋದ್ರಿಂದ ಹವ್ಯಾಸಗಳು ಅನೇಕ ವೇಳೆ ಅಪರಿಚಿತರನ್ನ ಆತ್ಮೀಯರನ್ನಾಗಿಸುತ್ತವೆ. ಅಪರಿಚಿತರಿಗೆ ನಮಗೆ ನೆರವಾಗಲು ಒಂದು ಪ್ರೇರಣೆಯನ್ನು ಕೊಡುತ್ತವೆ ಅನ್ನುವಂತಹ ಪ್ರಾಸಂಗಿಕ ಲಾಭಗಳು ಕೂಡ
ಅದರಲ್ಲಿ ಹವ್ಯಾಸದಲ್ಲಿ ಇರುತ್ತೆ ಅನ್ನೋದ್ರಿಂದ ಅದನ್ನ ಅನುಕೂಲ ಅಂತ ನಾನು ಅನ್ಕೋತೀನಿ. ಆಮೇಲೆ ಪ್ರೋತ್ಸಾಹ, ಮುಂದಿದ್ದು ಪ್ರೋತ್ಸಾಹ. ಪ್ರೋತ್ಸಾಹ ಅಂದ್ರೆ ನನಗೆ ವಿಶಿಷ್ಟವಾದ ಒಂದು ಗುಣ ಇದೆ ಅಂತ ಯಾರು ಕಂಡಾಗ ನನ್ನ ಗೌರವಿಸ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಆ ತಮ್ಮ ಮಾನ್ಯತೆಯನ್ನು ಗಳಿಸುವ ಚಟದಲ್ಲಿ ಹೊಸನೇನೇನೋ ಕಂಡುಕೋತಾರೆ. ಗಿನ್ನಿಸ್ ದಾಖಲೆ ಮಾಡಿಸೋ ಸಲುವಾಗಿ 24 ಗಂಟೆ ನರ್ತನ ಮಾಡ್ತೀನಿ ಅಂತ ಒಂದು ಹೆಣ್ಮಗಳು ಕುಣಿತಾರೆ, 24 ಗಂಟೆನೂ ಕುಣಿತಾರೆ. ಹೀಗಾಗಿ ಶ್ರಮನೂ ಪಡ್ತಾರೆ, ಎಲ್ಲ ಮಾಡ್ತಾರೆ. ಯಾಕಪ್ಪ ಇಟ್ಟಿದ್ರೆ ಒಂದು ಪ್ರೋತ್ಸಾಹ ಸಿಗ್ಬೇಕಲ್ಲ, ಅದಕ್ಕೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಇನ್ನು ಸಾಮುದಾಯಿಕತೆ, ಸಮುದಾಯದಲ್ಲಿ ಎಲ್ಲರನ್ನು ಬೆರಿಬೇಕಾದ್ರೆ ನಮ್ಮನ್ನ ನಿತ್ಯದ ಕೆಲಸ ಮಾಡ್ಕೊಂಡಿರೋರ್ನ ಯಾರು ಗುರುತಿಸೋದಿಲ್ಲ. ಯಾಕಂದ್ರೆ ಅಂಥವ್ರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಆದ್ರಿಂದ ನನ್ನನ್ನೇ ವಿಶಿಷ್ಟವಾಗಿ ಗುರುತಿಸ್ಬೇಕು ಅಂತ ನಾನು ಅನ್ಕೊಳ್ಳೋದಾದ್ರೆ, ಎಲ್ಲರಂಥವನಲ್ಲ ನನಗಂಡ ಅಂತ ಅನ್ಕೋಬೇಕು ಅನ್ನೋದಾದ್ರೆ ನನ್ನ ಸ್ವಭಾವದಿಂದ ಅನಿಸಿಕೊಳ್ಳುವುದು ಬಹಳ ಕಷ್ಟ. ಆದ್ರೆ ಸಮಾಜ ಈಗಾಗಲೇ ಆ ಕಲಾವಿದರಿಗೂ ಯಾರಿಗೋ ಒಬ್ಬರಿಗೂ ಯಾವುದೋ ಒಂದು ಹವ್ಯಾಸಕ್ಕೆ ಮಾನ್ಯತೆ ಕೊಟ್ಟಿದ್ದಾರಲ್ಲ, ಆ ಹವ್ಯಾಸದಲ್ಲಿ ನಾನು ಹೋಗಿ ನಾನು ಆ ಮಾನ್ಯತೆ ಗಳಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಹವ್ಯಾಸವನ್ನ ನಾವು ಮಾಡಿಕೊಳ್ಳುವಂಥದ್ದು ಗಮನಿಸಬೇಕಾದದ್ದು. ಆಮೇಲೆ ಸ್ವಯಂ ವೇಗವರ್ಧನೆ. ಆ ಹವ್ಯಾಸದಲ್ಲಿ ಏನಾಗ್ತಾ ಹೋಗುತ್ತಪ್ಪ ಅಂತಂದ್ರೆ, ನಾನು ಒಂದ್ ಕೆಲಸ ಮಾಡ್ತೀನಿ, ಮೆಚ್ಕೋತಾರೆ, ಆಗ ಇನ್ನಿಷ್ಟು ತೀವ್ರತೆಯಿಂದ ಕೆಲಸ ಮಾಡ್ತೀನಿ, ಆಗ ಮತ್ತಷ್ಟು ತೀವ್ರತೆಯಿಂದ ಕೆಲಸ ಮಾಡ್ಕೋತೀನಿ ಅಂತ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಹವ್ಯಾಸದ ವೇಗವರ್ಧನೆ. ಅಷ್ಟೇ ಅಲ್ಲ, ಹವ್ಯಾಸದಿಂದ ನಮ್ಮ ನಿತ್ಯದ ಕರ್ತವ್ಯದ ವೇಗವರ್ಧನೆ ಕೂಡ ಆಗುತ್ತೆ. ಈಗ ಶಾಲೆಗಳಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಮಾಡ್ತಾರೆ, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಮಾಡ್ತಾರೆ. ಹುಡುಗರು ಪಾಠ ಸ್ಕೂಲಿಗೆ ಬರೋದು ಪಾಠ ಕಲ್ತ್ಕೊಳ್ಳೋದಪ್ಪ, ಪಾಠ ಕಲ್ತ್ಕೋತಾರೆ, ಮಾರ್ಕ್ಸ್ ತಗೋತಾರೆ, ಆಮೇಲೆ ಉದ್ಯೋಗ ಹೊಂದ್ಕೋತಾರೆ ಅಂತ ಇಷ್ಟೇ ಶಾಲೆಯಿಂದ ಈಗ ಎಲ್ಲರೂ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಎಲ್ಲ ಶಾಲೆಯಲ್ಲೂ ವಾರ್ಷಿಕೋತ್ಸವ ಮಾಡ್ತಾರೆ, ಹುಡುಗರು ಕೇಳಿ ಕುಣಿಸ್ತಾರೆ, ಆಮೇಲೆ ಇನ್ಯಾವುದೋ ಒಂದು ಪ್ರಬಂಧ ಸ್ಪರ್ಧೆ ಮಾಡ್ತಾರೆ, ಚರ್ಚಾ ಸ್ಪರ್ಧೆ ಮಾಡ್ತಾರೆ. ಇವುಗಳನ್ನ 2 ಭಾಗ ಮಾಡ್ತಾರೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂದ್ರೆ ಪಠ್ಯೇತರ ಚಟುವಟಿಕೆಗಳು ಅಂತ ಕರೀತಾರೆ. ಇನ್ ಕೆಲವನ್ನ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತಾರೆ, ಪಠ್ಯ ಪೂರಕ ಚಟುವಟಿಕೆಗಳು ಅಂತ ಕರೀತಾರೆ. ನಾನು ಒಂದ್ಸರಿ ಈ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರೊಂದಿಗೆ ವಾದ ಮಾಡ್ತಾ ನಾನು ಹೇಳಿದೆ, ದೇ ಆರ್ ನಾಟ್ ಡಿಫರೆಂಟ್. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂಡ್ ಕೋ ಕರಿಕ್ಯುಲರ್ ಆಕ್ಟಿವಿಟಿ ಆರ್ ನಾಟ್ ಡಿಫರೆಂಟ್, ದೇ ಆರ್ ಸೇಮ್ ಅಂತ ಹೇಳಿದೆ. ಅವಾಗ ಅವರು ಏನ್ ನಾವು ಅವತ್ತಿಂದ ವರ್ಗೀಕರಣ ಮಾಡ್ಕೊಂಡ್ ಬಂದಿದ್ದನ್ನ ಮಂಜು ಮಾಡ್ಬಿಟ್ರಲ್ಲ, 2 ಸೇರಿಸ್ಕೊಂಡು ನಾ ಹೇಳಿದೆ, ಒಬ್ಬ ಹುಡುಗನಿಗೆ ಅಧ್ಯಾಪಕರು ದಡ್ಡ ಅಂತ ಬೈದಿರ್ತಾರೆ, ಅವ್ನು ಹಾಡು ಕೇಳ್ಬಿಟ್ಟು ನೀನ್ ಪಾಡ್ಕೊಂಡ್ ದಡ್ಡ ಆದ್ರೂ ಹಾಡ್ನೆಲ್ಲಾರು ನೀನು ಚೆನ್ನಾಗಿ ಹಾಡ್ತೀಯ ಕಣಪ್ಪ ಅಂತ ಬೆಂತಟ್ಟು ಬಿಟ್ರೆ ಆಗ ಪಾಠ ಓದೋದಕ್ಕೆ ಅದು ಪ್ರೇರಣೆ ಆಗುತ್ತೆ. ಹಾಗಾಗಿ ಒಂದು ವಿಷಯದಲ್ಲಿ ಹೇಳೋದಾದ್ರೆ, ಅಧ್ಯಾಪಕರು ತಮ್ಮ ವಿದ್ವತ್ತಿನಿಂದ ಮಕ್ಕಳಿಂದ ಮಾನ್ಯತೆ ಪಡ್ಕೊಂಡಿದ್ದಾರೆ. ಮಕ್ಕಳಿಗೂ ಒಂದು ಆಸೆ ಆಗಲ್ವ, ನಾನು ನಮ್ಮ ಅಧ್ಯಾಪಕರಾಗಿ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಾದ್ರು ಮಾನ್ಯತೆ ತಗೋಬೇಕು ಅಂತ ಆಸೆ ಆಗೋದಿಲ್ವಾ? ಅದನ್ನೇ ಕಡೆಯ ಬೆಂಚಿನ ಹುಡುಗರು ಅಂತ KS ನರಸಿಂಹಸ್ವಾಮಿ ಒಂದು ಪದ್ಯ ಬರೆದಿದ್ದಾರೆ, ಕಡೆಯ ಬೆಂಚಿನ ಹುಡುಗರು ಅಂತ. ಅವ್ರು ಫೇಲ್ ಆಗ್ತಾರೆ, ಚಿಂತೆ ಮಾಡಲ್ಲ, ಏನೂ ಇಲ್ಲ ಅಂತ. ಅದ್ರಲ್ಲಿ ಹೇಳ್ತಾರೆ, ಬಯಲಲ್ಲಿ ಬಂದು ನೋಡಲಿ ನಮ್ಮನ್ನು ಆಂಜನೇಯರೇ ನಾವಲ್ಲಿ, ನಮ್ಮ ಮೇಲೆ ತೋರಿಸ್ತಾರ ನನ್ನ ಕಬ್ಬೆಯಾಗದಲ್ಲಿ, ನನ್ಗೆ ಇಲ್ಲಿ ಮಾರ್ಕ್ ಕಮ್ಮಿ ಕೊಟ್ಟಾಗಲ್ಲ, ಅಲ್ಲಿ ಬಂದಾಗ್ಲಿ ನೋಡ್ತೀನಿ. ಸೊ ಹೀಗಾಗಿ ಹೀನಾಯವಾಗಿ ಕಂಡ ಕೊರತೆಯನ್ನು ಅಳಿಸುವ ರಬ್ಬರು ಹವ್ಯಾಸ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ಅನೇಕ ಬಾರಿ ಹವ್ಯಾಸಗಳು ನಮ್ಮನ್ನ ಏನ್ ಮಾಡತ್ತಪ್ಪ ಅಂತಂದ್ರೆ, ಒಂದು ಕ್ಷೇತ್ರದಲ್ಲಿ ಆಗಿರುವ ಕೊರತೆಯನ್ನ, ಒಂದು ಕ್ಷೇತ್ರದಲ್ಲಿ ಆಗಿರುವ ಸಂಕೋಚವನ್ನ, ಒಂದು ಕ್ಷೇತ್ರದಲ್ಲಿ ಆಗಿರುವಂತಹ ಅವಮಾನವನ್ನ, ಇನ್ನೊಂದು ಯಾವ್ದಾದ್ರು ಅವಮಾನವನ್ನ ಆ ಅವಮಾನವನ್ನು ಮನಸ್ಸಿಗೆ ತಂದ್ಕೊಳ್ಳದೆ ಸಂತೃಪ್ತವಾಗಿರೋದು ತುಂಬಾ ಕಷ್ಟ. ಅದ್ರ ಬದಲು ಅವಮಾನವನ್ನ ಮಾನದಿಂದ ಸರಿಪಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡುವಂತದ್ದಿದೆಯಲ್ಲ, ಆ ಪ್ರಯತ್ನವೇನೆ ಹವ್ಯಾಸ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆದ್ದರಿಂದ ಹವ್ಯಾಸ ನಮಗೆ ಗೊತ್ತಿರೋ ಹಾಗೆ ಕೆಲವರಲ್ಲಿದೆ ಅಂತ ಅನ್ಸುತ್ತೆ. ಆದ್ರೆ ಗಣೇಶ ದೇವರಿಗೆ ಹೇಳಿದ್ರು ಏನಂತಂದ್ರೆ, ಹವ್ಯಾಸ ಅನ್ನೋದು ಎಲ್ಲರೂ ಒಂದಲ್ಲ ಒಂದು
ರೀತಿಯಲ್ಲಿ ಯಾವುದೋ ಒಂದು ಹವ್ಯಾಸ ಕಂಡುಕೊಂಡೇ ಇರ್ತಾರೆ ಅಂತ. ಹಾಗಾಗಿ ನಾವು ಘೋಷಿಸಿಕೊಂಡ ಹವ್ಯಾಸಗಳೇ ಅಲ್ಲದೇನೆ ನಮಗರಿವಿಲ್ಲದೆ ನಾವು ಕೆಲವೊಂದು ಹವ್ಯಾಸವನ್ನ ನಾವು ರೂಢಿಸ್ಕೊಂಡಿರ್ತೇವೆ ಅನ್ನುವಂಥದ್ದು ಕೂಡ ತುಂಬಾ ಗಮನಕ್ಕೆ ಬರಬೇಕಾದಂಥದ್ದು. ಅಂದ್ರೆ ಮತ್ತೊಂದು ರೀತಿಯಲ್ಲಿ ವರ್ಗೀಕರಿಸಿದ್ರೆ ಹವ್ಯಾಸದಲ್ಲಿ ತೊಡಗಿರುವ ವ್ಯಕ್ತಿಯೇ ಗೊತ್ತಿಲ್ಲದ ಹಾಗೆ ಅವನು ಅನೇಕ ಹವ್ಯಾಸಗಳಲ್ಲಿ ತೊಡಗಿರ್ಬೋದು ಅನ್ನುವಂಥದ್ದು ಗಮನಿಸಬೇಕಾದದ್ದು. ಆದ್ದರಿಂದ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿನ ಹುಡುಗನಿಗೆ ಮಾಡೋದ್ ಬಿಟ್ರೆ ಅವಾಗ ಅವನೊಳಗಿರುತ್ತಲ್ಲ, ನಾನು ಹಾಡ್ಬೇಕು, ನನ್ಗೆ ಹಾಡಕ್ ಬರುತ್ತೆ ಅಂತ ಹೊರಗೆ ಬಂದ್ಬಿಟ್ರೆ ಅವನು ನಾರ್ಮಲ್ ಆಗುತ್ತೆ. ವಾಂತಿ ಆಗ್ಬಿಡ್ಬೇಕು, ವಾಂತಿ ಆಗಿ ಅಲ್ಲೇ ಇರೋವರೆಗೂ ಅದು ನಿಲ್ಬೇಕದು. ಹಾಗಾಗಿ ಅವನೊಳಗಿರುವ ನನ್ನ ಸಾಮರ್ಥ್ಯವನ್ನು ಎಲ್ಲರೂ ಮೆಚ್ಚಲಿ ಅನ್ನೋ ಆಸೆನ ಪೂರೈಸ್ಬಿಟ್ರೆ ಅವ ಪಾಠ ಚೆನ್ನಾಗಿ ಓದ್ತಾನೆ. ಸೊ ದೇರ್ ಫೋರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇಸ್ ಆಲ್ಸೋ ಎ ಕೋ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ನಾನು ವಾದ ಮಾಡಿದೆ. ಅದನ್ನ ಇದೊಂದು ನನ್ನೊಂದು ಪ್ರಬಂಧ ಬರ್ಕೊಡಿಂತ ಒಬ್ರು KS ಅಧಿಕಾರಿ ಕೇಳಿದ್ರು. ಆಗ ನಾನು ಬರೆದೆ, ಕೋ ಕರಿಕ್ಯುಲರ್ ಆಕ್ಟಿವಿಟಿ ಅನ್ನೋದೇ ಸರಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇಸ್ ಜಸ್ಟ್ ಸೇಯಿಂಗ್ ಇನ್ ಟರ್ಮ್ಸ್ ಆಫ್ syllabus, not in terms of that person who involves in the activity ಅಂತ ಅಂದ್ಬಿಟ್ಟು ಒಂದು ಪ್ರಬಂಧವನ್ನು ನಾನು ಬರ್ಕೊಟ್ಟೆ ಅವ್ರಿಗೆ ಅನ್ನುವಂಥ ವಿಷಯ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹವ್ಯಾಸಕ್ಕೆ ಇಷ್ಟೆಲ್ಲ ಮಗ್ಗಲುಗಳಿದೆ. ಆದ್ದರಿಂದ ಮನವೆಂಬ ಮರ್ಕಟ ತನ್ನ ಗಮನ ಸೆಳೆಯೋದಕ್ಕೋಸ್ಕರ ಆ ಕೋತಿ ಕುಣಿಸುತ್ತಾ ಇಲ್ಲ, ಕೋತಿ ಕುಣಿಸ್ತಾನಲ್ಲ ಹಾಗೆ ನಮ್ಮನ್ನ ಕೋತಿ ಕುಣಿಸುತ್ತದು, ನಾವು ಕುಣಿತೀವಿ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಆಮೇಲೆ ಹವ್ಯಾಸ ಹಾಗಾದ್ರೆ ಕೆಟ್ಟದ್ದೇ ಒಳ್ಳೇದೇ ಅನ್ನುವಂಥ ಪ್ರಶ್ನೆ. ಯಾವುದೇ ಆಗಲಿ ಒಂದು ಮಿತಿಯಲ್ಲಿ ಒಳ್ಳೆಯದೇ, ಪ್ರತಿಯಲ್ಲಿ ಕೆಟ್ಟದ್ದು. ಹೆಂಡ ಕುಡಿಯೋದು ಒಳ್ಳೇದಲ್ಲ ಅಂತಂದ್ರೂ ಕೂಡ 10%, 5-8% ಟಾನಿಕ್ಗಳು ಹಾಕ್ತಾರೆ. ಯಾಕೆಂದ್ರೆ ನೋವಿನ ಹಿಂಸೆ ತಪ್ಪಿ ಸ್ವಲ್ಪ ನಿದ್ದೆ ಬರುತ್ತೆ. ಆದ್ರೆ ಆ ಹವ್ಯಾಸ ಯಾವಾಗ ಚಟ ಆಗುತ್ತೋ ತುಂಬಾ ಗೊತ್ತೇ ಆಗುದಿಲ್ಲ. ಅದರಿಂದ ಮೊದಲನೇ ಆಕ್ಷೇಪಣೆ ಏನು ಅಂದ್ರೆ ಕಾಲಹರಣ ಆಗತ್ತೆ, ಹಣದ ನಷ್ಟ ಆಗುತ್ತೆ ಅನ್ನೋದ್ರ ಜೊತೆಗೆ ಹವ್ಯಾಸ ಯಾವಾಗ ಚಟ ಆಗ್ಬಿಡುತ್ತೋ ಗೊತ್ತಾಗಲ್ಲ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಯಾವುದೇ ಕೆಲಸವನ್ನು ನಾವು ಪುನರಾವರ್ತನೆ ಮಾಡುವಾಗ ಪುನರಾವರ್ತನೆ ಮಾಡ್ತಾ ಯಾವುದೋ ಒಂದು ಹಂತದಲ್ಲಿ, ಈಗ ನೀವು ವಾದ ಮಾಡ್ತಾ ಇರ್ತೀವಿ, ನನ್ನ ವಿಷಯದ ಬಗ್ಗೆ ನಾನು ಹೇಳ್ತೀವಿ, ನಿಮ್ ವಿಷಯದ ಬಗ್ಗೆ ನೀವು ಹೇಳ್ತೀವಿ. ತುಂಬಾ ಕೋಪಕ್ಕೆ ಹೋದಾಗ ನೀನು ಮಧ್ಯೆ ವಾದ ಆಗ್ಬಿಡುತ್ತದೆ, ಅಹಂಕಾರದ ತಾಕ್ಲಾಟ ಆಗ್ಬಿಡುತ್ತೆ, ಅಭಿಪ್ರಾಯದ ತಾಕ್ಲಾಟ ಹೋಗ್ಬಿಟ್ಟು ಅಹಂಕಾರದ ತಾಕ್ಲಾಟ ಆಗುತ್ತೆ. ಅದರಿಂದ ಹೀಗೆ ಈ ಹವ್ಯಾಸಗಳು ಕೂಡ ನಮ್ಮನ್ನ ಯಾವ ಕಡೆಗೆ ಎಳೆದು ಬಿಡುತ್ತೋ ಗೊತ್ತಿಲ್ಲ. ಆದ್ದರಿಂದ ಹವ್ಯಾಸ ಕೆಲವು ಸರಿ ಎಚ್ಚರಿಕೆಯಿಂದ ಪಾಲಿಸಬೇಕು. ಅದರ ನಮ್ಮ ಲಗಾಮಿನ ಮಿತಿಯಲ್ಲಿಯೇ ಅದನ್ನ ಪಾಲಿಸಬೇಕು ಅನ್ನುವಂಥದ್ದು ಮುಖ್ಯ. ನಾನು ತುಮಕೂರಲ್ಲಿ ಕೆಲಸ ಮಾಡ್ತಿರುವಾಗ ಒಬ್ಬ ನಮ್ಮ ಸಹೋದ್ಯೋಗಿ ವಿಪರೀತ ಇಸ್ಪೀಟ್ ಆಡೋರು. ಅದಕ್ಕೆ ಇನ್ನೊಬ್ರು ಬಂದ್ರು, ಅವರು ಇವ್ರನ್ನ ಬೈಬೇಕು ಅಂತಿತ್ತು, ನನ್ ಕೈ ಬೈಸ್ಬೇಕು ಅಂದ್ಬಿಟ್ಟು ಅವ್ರು ಕೇಳಿದ್ರು, ನಾಗರಾಜ್ ಇಸ್ಪೀಟ್ ಆಟ ಆಡೋದು ತಪ್ಪೋ ಸರಿಯೋ ಅಂತ. ಇಸ್ಪೀಟ್ ಆಟ ನಾವ್ ಆಡೋದು ಸರಿ, ಅಲ್ಲಿ ಇಸ್ಪೀಟು ನಮ್ಮನ್ನ ಕರೆದ್ಬಿಟ್ಟು ಆಟ ಕೇಳಿದ್ರೆ ತುಂಬಾ ಅಪಾಯ ಅಂತ ಹೇಳಿದೆ ನಾನು. ಹಾಗೆ ಈ ಎಳೆಯುವಂತ ಕೆಲಸ ಆಗುತ್ತೆ ಅಂತ ಅನ್ನುವಂಥದ್ದು ಮುಖ್ಯವಾದದ್ದು. ಇನ್ನು ಹವ್ಯಾಸದ ಅಡೆತಡೆಗಳು ಯಾವುದು? ಹವ್ಯಾಸ ಮಾಡ್ತಾ ಇರ್ತೀವಿ, ಅದು ಅಡೆತಡೆಗಳು ಯಾವಾಗ ನಾವು ಬದುಕಿನ ಜಂಜಾಟಕ್ಕೆ ಹಾಕೋತೀವಿ ಆಗ ಆ ಹವ್ಯಾಸನ ನಾವು ಮುಂದುವರ್ಸೋಕ್ಕಾಗೋದಿಲ್ಲ. ನನ್ನ ವಿದ್ಯಾರ್ಥಿಯೊಬ್ಬ, ಅವನಿಗೆ ಕ್ರಿಕೆಟ್ ಆಟದ ಹುಟ್ಟು ಎಷ್ಟು ಅಂದ್ರೆ ಎಲ್ಲ ಅಂಕಿಅಂಶಗಳು ತಲೆಯಲ್ಲಿ ತುಂಬಿಟ್ಕೊಂಡಿರ್ತಿದ್ದ. ಅದಕ್ಕೆ ಅವನು ಫೇಲ್ ಆಗಿದ್ದ. ಆಮೇಲೆ ನನ್ನದು ಪಾಠ ಇಟ್ಕೊಂಡ, ಏನೋ ಪಾಠ ಆಗ್ತದೆ. ಇನ್ನೊಂದ್ಸರಿ ಅವನು 15 ವರ್ಷದ ಅನಂತರ ನಂಗೆ ಸಿಗ್ದ, ಈಗಲೂ ಕ್ರಿಕೆಟ್ ಆಡ್ತೀಯೇನಪ್ಪಾ ಅಂತಂದೆ. ಅದಕ್ಕೆ ಏನ್ ಸರ್ ನೀವು ಈಗ ತಮಾಷೆ ಮಾಡ್ತೀರಾ, ಅವಾಗಿನ್ನು ನಂಗೆ ಯಾವ ಜವಾಬ್ದಾರಿನೂ ಇರಲಿಲ್ಲ, ನನಗೆಲ್ಲ ಮರ್ಸ್ಬಿಟ್ಟಿದ್ದೀನಿ ನಾನು, ಮುಂದಿನ ತಲೆಮಾರಿನವ್ರಿಗೆ ವರ್ಗಾಯಿಸ್ಬಿಟ್ಟಿದ್ದೀನಿ ನನ್ನ ಹವ್ಯಾಸನ ಅಂತ ಹೇಳಿದ. ಹೀಗಾಗಿ ಆತ್ಮೀಯರೇ, ಕರ್ತವ್ಯ ನಿರ್ವಹಣೆಯೋ ಮತ್ತೆ ಜೀವನದ ಜಟಿಲತೆಯೋ ಅನಿರೀಕ್ಷಿತ ಆಘಾತಗಳು ಪ್ರಾಸಂಗಿಕವಾಗಿ ಬರುವ ಸಮಸ್ಯೆಗಳು ನಮ್ಮ ಹವ್ಯಾಸವನ್ನ
ಅಳಿಸಿ ಹಾಕುವ ಅಪಾಯ ಇದೆ. ಆದ್ದರಿಂದ ಹವ್ಯಾಸವೂ ಕೂಡ ತಾನಾಗೇ ಬಂದದ್ದು ಅದಾಗೆ ಹೋಗುತ್ತೆ. ನಮ್ಗೆ ಹೋದ್ದು ಗೊತ್ತಾಗಲ್ಲ, ಬಂದಿದ್ದು ಗೊತ್ತಾಗಲ್ಲ ಅನ್ನೋಷ್ಟು ನಾವು ಜೀವನವನ್ನ ಭಾಗವಹಿಸಲೇ ಕೆಲವು ಚಟುವಟಿಕೆಗಳಲ್ಲಿ ತಗೋತೀವಿ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆದರೆ ಒಂದಂತೂ ನಿಜ, ಹವ್ಯಾಸಗಳನ್ನ ನಾವು ಮಾಡುವ ಮುಂಚೆ ಏನಾಗುತ್ತೆ ಅಂದ್ರೆ ಮುಂದಕ್ಕೆ ಎಲ್ಲಿವರೆಗಿದು ಹವ್ಯಾಸ ನನ್ನ ಕರ್ಕೊಂಡು ಹೋಗುತ್ತೆ ಅನ್ನುವಂತ ಎಚ್ಚರದಿಂದ ನಾವು ಹವ್ಯಾಸಕ್ಕೆ ಕೈ ಹಾಕ್ಬೇಕೆ ಹೊರತು ಸುಮ್ಮನೆ ನನಗೆ ಖುಷಿ ಆಯ್ತು ನಾ ಮಾಡ್ತೀನಿ ಅನ್ನೋಷ್ಟು ಸರಳವಾದದ್ದಲ್ಲ ಹವ್ಯಾಸ ಅಂತ ಅನ್ನುವಂಥದ್ದು ಗಮನಿಸಬೇಕಾದ. ಯಾವ ಬುದ್ಧಿ ಸಾತ್ವಿಕವಾದದ್ದು ಅಂದ್ರೆ ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಪ್ರವೃತ್ತಿಂತ ನಿವೃತ್ತಿಂತ. ಇದು ನಾನು ಪ್ರವೃತ್ತಿಗೆ ತೊಡಗಿದ್ದೀನಿ. ನಿವೃತ್ತಿ ಯಾವಾಗ? ನಿವೃತ್ತಿಗೆ ನಿವೃತ್ತಿ ಯಾವ ಹ್ಯಾಕ್ ಪಡ್ಕೋಬೇಕು ಎರಡೂ ಗೊತ್ತಿರಬೇಕು. ನಾವು ಕಾರಲ್ಲಿ ಹತ್ಕೊಂಡಾಗ ಆಕ್ಸಿಲರೇಟರ್ ಬೇಕು, ಎರಡೂ ಬೇಕು. ನಮಗೆ ಎರಡನ್ನೂ ನೋಡ್ಬೇಕಾಗುತ್ತೆ. ಪ್ರವೃತ್ತಿಂತ ನಿವೃತ್ತಿಂತ ಕಾರ್ಯಕಾರ್ಯೇ ಭಯಾಭಯೇ. ಯಾವುದು ಕಾರ್ಯ, ಯಾವುದು ಅಕಾರ್ಯ, ಯಾವುದು ಭಯದಾಯಕ, ಯಾವುದು ಅಭಯದಾಯಕ, ಎಷ್ಟು ಮಟ್ಟಿಗೆ ಅದು ಭಯದಾಯಕ, ಎಷ್ಟು ಮಟ್ಟಿಗೆ ಅಭಯದಾಯಕ. ಬಂಧ ಮೋಕ್ಷ ಅಂತ ಯಾವ ಇತ್ತು, ಯಾವುದು ನನ್ನನ್ನು ಕಟ್ಟಾಕತ್ತೆ ಬೇರೆ ಕೆಲಸ ಮಾಡಿದ ಹಾಗೆ, ಯಾವುದು ನನ್ನನ್ನು ಕಟ್ಟಾಕಿದ್ದನ್ನ ಬಿಡುಗಡೆ ಮಾಡುತ್ತೆ. ನಾನು ಈ ಪ್ರಾರಂಭದಲ್ಲೇ ಹೇಳಿದೆ, ಬಿಡುಗಡೆಗಾಗಿ ನಾವು ಏನ್ ಮಾಡ್ತೀವಿ, ಹವ್ಯಾಸ ಬೆಳೆಸ್ಕೋತೀವಿ ಅಂತ. ಆ ಬಿಡುಗಡೆಗಾಗಿ ಬೆಳೆಸ್ಕೊಂಡಿದ್ದು ಬಿಡುಗಡೆಯೇ ಒಂದು ಬೇಡಿಯಾಗ್ಬಿಟ್ರೆ, ಬಿಡುಗಡೆಯ ಬೇಡಿ ಅಂತ ಒಂದು ಕಾದಂಬರಿ ಇರ್ಬೇಕು ಅಂತ ಕಾಣುತ್ತೆ. ಹಾಗೆ ಬಿಡುಗಡೆಯೇ ಬೇಡಿಯಾಗಬಾರದಲ್ವಾ? ಆದ್ದರಿಂದ ಹವ್ಯಾಸ ಏನಾಯ್ತು, ಒಂದು ಚಟ ತಪ್ಪಿಸ್ಕೊಳ್ಳೋದಕ್ಕೆ ಇನ್ನೊಂದು ಚಟ ಕಲ್ತ್ಕೊಳ್ಳೋ ಹಾಗೆ ಆಗುತ್ತೆ. ಗುರು ರಾಮಸ್ವಾಮ ಅಯ್ಯಂಗಾರರು ಒಂದು ಸಣ್ಣ ಪ್ರಸಂಗವನ್ನು ಬರೆದಿದ್ದಾರೆ. ಆ ಪುಸ್ತಕದ ಹೆಸರೇ ಅದು ಗರುಡಗಂಬದ ದಾಸಯ್ಯ ಅಂತ. ಆ ಗರುಡಗಂ ಪ್ರಬಂಧದ ಹೆಸರು. ಅದರಲ್ಲಿ ಈ ಚಟಗಳು ಒಂದರಿಂದ ಒಂದು ಹೇಗೆ ವರ್ಗಾವಣೆ ಆಗುತ್ತೆ ಅಂತನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಆ ಗರುಡಗಂಬದ ಊರಿನಲ್ಲಿ ಶನಿವಾರ ಊರು ತುಂಬಾ ಮೆರವಣಿಗೆ ಮಾಡೋರಂತೆ. ಒಂದು ದೀಪ ಇಟ್ಕೊಂಡು ಅದನ್ನ ಗರುಡಗಂಬ ಅಂತಾರೆ. ಅದಕ್ಕೆ ದೀಪ ಎಣ್ಣೆ ಹಾಕಿರ್ತಾರೆ. ಅದನ್ನ ಹಿಡ್ಕೊಂಡು ಊರು ಸುತ್ತು ಭಜನೆ ಮಾಡುವಂಥದ್ದು. ಆ ಗರುಡಗಂಬ ಮುರಿದೋಯ್ತಂತೆ. ಅವಾಗ ಇವ್ರು ಹೇಳಿದ್ರಂತೆ, ನೀವು ಹೋಗಿ ಒಂದಿಷ್ಟು ಎಲ್ಲರೂ ಹೋಗಿ ಒಂದು ಗರುಡಗಂಬ ತಗೊಂಬ ಅಂತ. ಬೆಂಗಳೂರಿಗೆ ಹೋಗ್ಬಿಟ್ಟು ಯಾವ ಅಂಗಡಿ ಕೇಳ್ತಾರೆ ಗರುಡಗಂಬ ಎಷ್ಟು ಸಿಗುತ್ತೆ? ಸಿಗೋಲ್ಲ. ಹೋಗೋದ್ ಕಷ್ಟ ಅಂತ ನನ್ ಕೈಲಿ ಅದೆಲ್ಲ ಆಗಲ್ಲ, ಹೋಗ್ರಪ್ಪ ಅಂತ. ಆಮೇಲೆ ಕೊನೆಗೇನೋ ಹೋದಾಗ ಬೆಂಗಳೂರಿಗೆ ಹೋದಾಗ ಅವನ ಯಾರೋ ಒಬ್ಬ ಅವನು ಏನಂದ್ರೆ ಕುಡಿತದಿಂದ ಆಗುವ ಅಪಾಯ ಅಂತ ಭಾಷಣ ಮಾಡಕ್ ಹೋಗ್ಬೇಕಾಗಿತ್ತು ಅಂತ. ಅವನೊಬ್ಬ ದಾಸಯ್ಯ. ಅವನು ಕುಡಿತದಿಂದ ಹೋಗುವ ಅಪಾಯ ಅನ್ಬೇಕಾದ್ರೆ ಅವನಿಗೆ ಹೊಗೆ ಸೊಪ್ಪು ಹಾಕೋಬೇಕಾಗಿತ್ತು. ಅವನು ಕುಡಿತದ ಅಪಾಯ ಇರೋನು ಹೊಗೆ ಸೊಪ್ಪು ಹಾಕೊಳ್ಳೋ ಅಪಾಯಕ್ಕೆ ಹಾಕೋತಿದ್ದಾನೆ. ಆಮೇಲೆ ಅದಕ್ಕೆ ಅವನು ಮಾಡ್ತಿದ್ನಂತೆ ಗರುಡಗಂಬ. ಅವಾಗ ಇವ್ರು ಗರುಡಗಂಬ ಕೊಂಡ್ಕೊಂಡ್ರು ಅವನ ಸೊಸೈಟಿ. ಅಂಗಡಿಗೆ ಹೋಗಿ ಉಳ್ಕೊತಲ್ಲ ಅಂದ್ಬಿಟ್ಟು ನಮ್ಮ ಊರ್ನವ್ರು ಕೇಳಿದ್ರಲ್ಲ ಅಂತ ಗರುಡಗಂಬನ ಇಸ್ಕೊಂಡು ಬಂದ್ರು ಅಂತ. ಈ ಬಿಡಿ ಮುಂದಿನ ಕಥೆ ಅದು ಇನ್ನೂ ತಮಾಷೆ ಆಗಿದೆ, ಅದೆಲ್ಲ ನಾನು ಹೇಳಕ್ ಹೋಗುದಿಲ್ಲ, ಈ ಸಮಯದ ಅಭಾವ ಇದೆ. ಅದ್ರ ಪ್ರಶ್ನೆ ಏನಪ್ಪಾ ಅಂದ್ರೆ, ಓದಿ ಹೋಯ್ತು ಬಾಲ ಬಂತು ಡುಮ್ ಡುಮ್ ಅಂತ ನಾವು ಹುಡುಗರಲ್ಲಿ ಹೇಳ್ತಾ ಇದ್ವಿ. ಹಾಗೆ ಒಂದು ಹವ್ಯಾಸ ಇನ್ನೊಂದು ಹವ್ಯಾಸವಾಗುವ ಅಪಾಯ ಇದೆ. ಒಂದು ಚಟ ಇನ್ನೊಂದು ಚಟವಾಗುವ ಅಪಾಯ ಇದೆ. ನಾವು ಒಂದು ಚಟದ ತಪ್ಪಿಸ್ಕೊಳಕ್ ಹೋಗಿ ಅದಕ್ಕಿಂತ ದೊಡ್ಡ ಚಟದಲ್ಲಿ ಸಿಕ್ಕಾಕೊಳ್ಳುವ ಅಪಾಯ ಇದೆ ಅನ್ನುವಂಥದ್ದನ್ನು ಕೂಡ ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಆದರೂ ಆರೋಗ್ಯಕರವಾದಂತಹ ಚಟವಲ್ಲ ಆದಂತಹ ಉಪಯುಕ್ತವಾದಂತಹ ಹವ್ಯಾಸಗಳು ಬೇಕಾದಷ್ಟು ಇವೆ. ಅವರು ಅಂತ ಹವ್ಯಾಸಗಳನ್ನ ಉಳ್ಳವರು ಒಂದು ರೀತಿಯಲ್ಲಿ ಬದುಕನ್ನ ಹಗುರವಾಗಿಸಿಕೊಂಡು ಹವ್ಯಾಸದಿಂದಲೇ ಬದುಕಿದ್ದಾರೆ ಅನ್ನುವಂತ ಮಾತನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅದರಿಂದ ಹವ್ಯಾಸವನ್ನ, ಚಟವನ್ನಂತೂ ನಕಾರಾತ್ಮಕವಾದಂತೂ ವರ್ಗೀಕರಿಸಿದ್ವಿ. ಹವ್ಯಾಸವನ್ನ ವರ್ಗೀಕರಿಸೋದಕ್ಕೆ ಬರೋದಿಲ್ಲ. ನಮ್ಮ ಸಾಮರ್ಥ್ಯ, ನಮ್ಮ ಅಗತ್ಯ, ನಮ್ಮ ನಮ್ಮಲ್ಲಿ ಲಭ್ಯವಿರುವ ಸಮಯ, ನಮ್ಮಲ್ಲಿರುವ ಹಣ, ನಮಗೆ ನಮ್ಮ ಕುಟುಂಬದವರು, ನಮ್ಮ ಸ್ನೇಹಿತರು ಕೊಡೋ ಬೆಂಬಲ, ಎಲ್ಲವನ್ನೂ ಸೇರಿ
ನಾವು ತೀರ್ಮಾನ ಮಾಡ್ಬೇಕೇ ಹೊರತು ಸುಮ್ಮನೆ ಹವ್ಯಾಸ ಅಂದ್ರೆ ಒಳ್ಳೇದೋ ಕೆಟ್ಟದ್ದು ಅಂದ್ರೆ ಒಂದು ಸಾಲಿನ ಉತ್ತರ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೂ ಕೂಡ ಹವ್ಯಾಸವನ್ನ ಬದಲಾಯಿಸುವ ತಾಕತ್ತು ನನ್ಗಿರ್ಬೇಕಾಗಿದೆ. ಈಗ ನನಗೆ ಉಪನ್ಯಾಸ ಮಾಡೋ ಹವ್ಯಾಸ ಇತ್ತು, ಈಗ ಊರು ತಿರುಗ್ಲಾರೆ, ಉಪನ್ಯಾಸ ಮಾಡೋ ಹವ್ಯಾಸನ ನನಗೆ ನಡೆಯುವುದಿಲ್ಲ. ಹಾಗೆ ಮನುಷ್ಯನ ಸಾಮರ್ಥ್ಯ ಹುಟ್ಟಿನಿಂದ ಸಾವಿನವರೆಗೆ ಬದಲಾಗ್ತಾನೆ ಹೋಗುವುದರಿಂದ ಆ ಬದಲಾವಣೆಗೆ ಅನುಗುಣವಾಗಿ ನಮ್ಮ ಹವ್ಯಾಸವನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾದಾಗ ಹೊರತು ನಮ್ಗೆ ತಾಕತ್ತಿದ್ರೆ ಮಾತ್ರ ಅಂತ ಹವ್ಯಾಸಕ್ಕೆ ಕೈ ಹಾಕ್ಬೇಕೆ ಹೊರತು ಇಲ್ಲದೆ ಹೋದ್ರೆ ನಾನು ಎಷ್ಟು ಚೆನ್ನಾಗಿ ಒಳ್ಳೆ ಹವ್ಯಾಸ ಇಟ್ಕೊಂಡಿದ್ದೆ ಎಲ್ಲ ಕಳ್ಕೊಂಡೆ ಅಂತ ಅನ್ನೋ ವ್ಯಥೆ ಹಾಕೊಂಡ್ರೆ ಇರೋ ವ್ಯಥೆಗಳ ಜೊತೆಗೆ ಅದು ಒಂದು ವ್ಯಥೆಯ ಮೇಲೆ ಸೆಲೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮೊಂದಿಗೆ ಹವ್ಯಾಸವನ್ನು ಕುರಿತಂತೆ ಕೆಲವೊಂದು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದೇನೆ. ಕೊನೆಯದಾಗಿ ಹವ್ಯಾಸದ ಪ್ರಾರಂಭ ತುಂಬಾ ತಡವಾಗಾದ್ರೆ ಏನು ಉಪಯೋಗ ಆಗಲ್ಲ. ಯಾಕಂದ್ರೆ ತಾಕತ್ತು, ಹುಮ್ಮಸ್ಸು ಮತ್ತು ಸದಭಿರುಚಿ ಎಲ್ಲ ಬಾಲ್ಯದಲ್ಲಿ ಹಾಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ತಾಕತ್ತೆಲ್ಲ ಕಡಿಮೆ ಆಗ್ಬಿಡೋದ್ರಿಂದ ತುಂಬಾ ತಡ ವಯಸ್ಸಿನಲ್ಲಿ ಈ ಹವ್ಯಾಸಗಳನ್ನ ಬೆಳೆಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಬಹಳ ಕಾಲ ಹವ್ಯಾಸದ ಜೊತೆಗೆ ಆನಂದ ಪಡೋಕಾಗದೇ ಇರೋದ್ರಿಂದ ಅತ್ಯಂತ ಪ್ರಶಸ್ತವಾದ ಕಾಲ ಹವ್ಯಾಸಗಳನ್ನ ಕಂಡ್ಕೊಳ್ಳೋಕೆ ಅಂದ್ರೆ ಬಾಲ್ಯ ಮತ್ತು ಯೌವನ. ಮಧ್ಯ ವಯಸ್ಸು ದಾಟಿದ ಮೇಲೆ ಯಾವ ಹವ್ಯಾಸವನ್ನು ಕಂಡ್ಕೊಂಡ್ರೆ ಹವ್ಯಾಸವನ್ನೇ ಕಳ್ಕೋಬೇಕಾಗಿರುವಾಗ ಹೊಸ ಹವ್ಯಾಸವನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗುದಿಲ್ಲ. ಆದ್ದರಿಂದ ನಮ್ಮ ಕಸುಬು, ನಮ್ಮ ವಯಸ್ಸು, ನಮ್ಮ ಆಯಸ್ಸು, ನಮ್ಮ ಆರೋಗ್ಯ ಎಲ್ಲವನ್ನೂ ಆಧರಿಸಿ ಹವ್ಯಾಸದ ನಿರ್ಧಾರ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಹವ್ಯಾಸದ ಬಗ್ಗೆ ಈ ಕೆಲವು ಮಾತುಗಳನ್ನ ಕೇಳಿದ ತಮಗೆ ವಂದಿಸಿ ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗೆ ಅನುವು ಮಾಡಿಕೊಡ್ತೇನೆ. ಮುಂದಿನ ವಾರ ನೆನಪನ್ನು ಕುರಿತಾದಂತ ಒಂದು ಜಾಲನ್ಯಾಸ ಕಾರ್ಯಕ್ರಮನ ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ಇನ್ನೂ 3 ವಿಷಯಗಳನ್ನ ನಾವು ಕೊಡ್ತೀವಿ. ಇದೇ ತರ ಆಯ್ಕೆ ಮಾಡಿದ್ರೆ ಆಗ ಅದರಲ್ಲಿ ನೀವು ಯಾವ ಆದ್ಯತೆ ಮೇಲೆ ಹೇಳ್ತೀರೋ ಆ ಆದ್ಯತೆ ಮೇಲೆ ಆ ವಿಷಯಗಳನ್ನ ಚರ್ಚೆ ಮಾಡಬಹುದು ಅಂತ ಹೇಳ್ತಾ ಈ ದಿನ ನಾನು ಬೆಳಗ್ಗೆಯಿಂದ ಇದನ್ನು 3ನೇ ಉಪನ್ಯಾಸ ಒಂದು ಶಾಲೆಯಲ್ಲಿ ಹೋಗಿ ಸುಮಾರು 1.25 ಗಂಟೆ ಮಾತಾಡಿದೆ. ಇನ್ನೊಂದು ನಾಗರಿಕರನ್ನು ಉದ್ದೇಶಿಸಿ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ನಮ್ಮ ಸಾಹಿತ್ಯವನ್ನು ನಾವು ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದೆ, ಹವ್ಯಾಸದ ಬಗ್ಗೆ ಮಾತಾಡಿದೆ. ಈಗ ಸ್ವಲ್ಪ ಎಂದಿನಂತೆ ಲವಲವಿಕೆ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ, ನಿಮ್ಗೆ ಗೊತ್ತಿಲ್ಲ. ಆದ್ರೂ ನನಗೆ ಹೇಳ್ಬೇಕು ಅನ್ಸಿದ್ದನ್ನೆಲ್ಲ ಹೇಳಿದ್ದೇನೆ ಹೆಚ್ಚು ಕಡಿಮೆ. ಅದರಿಂದ ಅದಾದ ತೃಪ್ತಿ ಇದೆ. ಆದ್ರೆ ಇನ್ನಷ್ಟು ಲವಲವಿಕೆಯ ನಿರೂಪಣೆ ಹಿಂದಿನ ಜಾಲನ್ಯಾಸಗಳಿಗೆ ಹೋಲ್ಸಿದ್ರೆ ಅದು ಕಡಿಮೆ ಅಂತ ಅನ್ಸುತ್ತೆ. ಆದ್ರೂ ಕೈದಿದ್ದೀರಿ. ಔದಾರ್ಯ ನಿಮ್ಮ ಔದಾರ್ಯವೇ ನಮ್ಮ ಆಧಾರ ಸ್ತಂಭ, ಊರುಗೋಲು. ಅದ್ರ ಮೇಲೆ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ತಾ ಈಗ ನಿಮ್ಮ ಪ್ರತಿಕ್ರಿಯೆ ಪ್ರಶ್ನೆಗೆ ಅನುವು ಮಾಡಿಕೊಡ್ತೇನೆ. ಬಹಳ ಸಂತೋಷ ಸರ್. ಸೋಮಶೇಖರ್ ಅವರ ಸೋಮಶೇಖರ್ ಅವರ ಮಾತಾಡ್ತಿರೋದು? ಸೋಮಶೇಖರ್. ಧ್ವನಿ ಮೇಲೆ ಗೊತ್ತಿದೆ, ಇಲ್ಲಿ ನಂಗೆ ಕಾಣಿಸ್ತಾ ಇಲ್ಲ. ಹೇಳಿ ಸರ್. ಹೌದು ಸರ್. ಇಲ್ಲ, ಬಹಳ ಸೊಗಸಾಗಿತ್ತು. ವಿವರಣೆ ಎಡೆಯಾಗಿದೆ. ನನಗೆ ಬಹಳ ಸಂತೋಷ ಆಯ್ತು. ತುಂಬಾ ಸೊಗಸಾಗಿತ್ತು ಸರ್. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ, ಹೇಳಿ.
ನಾನು ಶೇರಿಗಾರ್ ಮಾತಾಡ್ತಿದ್ದೇನೆ. ಶೇರಿಗಾರ ಹೇಳಿ ಸರ್. ಚೆನ್ನಾಗಿತ್ತು. ಕುತೂಹಲದಿಂದ ಬಂದೆ ನಾನು ಇವತ್ತು. ಒಂದು ರೀತಿಯ ವೃತ್ತಿ ಮತ್ತೆ ಹವ್ಯಾಸದ ಮಧ್ಯೆ ಒಂದು ಸಮತೋಲನವನ್ನು ಕಾಪಾಡಿಕೊಂಡು ಬರ್ಬೇಕಾಗತ್ತಲ್ವಾ? ಹೌದು, ಯಾಕಂದ್ರೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಮುಂಚೆ ಪ್ರಸ್ತಾಪ ಮಾಡಿದ್ನಲ್ಲ, ಪರಿಪೂರಕವಾದ ಕಾಂಪ್ಲಿಮೆಂಟರಿ ಹ್ಯಾಬಿಟ್ಸ್ ಅಂತ ಅಂದ್ಬಿಟ್ಟು ಒಂದು ಹ್ಯಾಬಿಟ್ಗೆ ಕಾಂಪ್ಲಿಮೆಂಟರಿ ಆಗ್ಬೇಕಾಗುತ್ತೆ, ನಮ್ಮ ವೃತ್ತಿಗೆ ಕೂಡ ಕಾಂಪ್ಲಿಮೆಂಟರಿ ಆಗ್ಬೇಕಾಗುತ್ತೆ. ಹೌದು, ಒಂದು ನಾನು ಕೆಲವು ಸಲ ಗಮನಿಸಿದ್ದೇನೆ. ನಾನು ನನ್ನ ವೃತ್ತಿಯಲ್ಲಿ ಕೆಲವು ಮೇಷ್ಟ್ರುಗಳಿದ್ರು, ಪಾಠ ಮಾಡೋದು ವೃತ್ತಿ, ಕೃಷಿಗಾರಿಕೆ ಹವ್ಯಾಸ. ಬರ್ತಾ ಬರ್ತಾ ಏನಾಯ್ತು, ಕೃಷಿಗಾರಿಕೆ ವೃತ್ತಿ ಆಯ್ತು, ಪಾಠ ಮಾಡೋದು ಹವ್ಯಾಸ ಆಯ್ತು. ಪಾತ್ರ ಅಲ್ಲೂ ಬದಲಾಗ್ಬಿಟ್ಟಿದೆ. ಹಾಗೆ ಇವಾಗ ಅನೇಕ ಜನ ಅಧ್ಯಾಪಕರು ಇಸ್ಪೀಟ್ನೇ ಹವ್ಯಾಸ ಮಾಡ್ಕೊಂಡಿರುವಂತರು ಬಹಳ ಜನ ಇದ್ದಾರೆ ಅಂತ ಅನ್ನೋದು ನನ್ನ ಅನುಭವ. ಅನೇಕರ ಗೆಳೆಯರು, ನೀವು ಒಂದ್ ನಿಮಿಷ ನಮ್ಮ ಮಧ್ಯೆ ಮಾತಾಡಿದ್ದಕ್ಕೆ ಕ್ಷಮಿಸಿ. ನನ್ನ ಗೆಳೆಯರೊಬ್ರು ತಿಮ್ಮಯ್ಯ ಅಂತ ಇದ್ರು, ಅವರು ಇಸ್ಪೀಟ್ ಆಡ್ತಾ ಇದ್ರು. ನಾನು ಅವ್ರಿಗೆ ಒಂದು ಪುಸ್ತಕ ಕನ್ನಡದಲ್ಲಿ ವಿಜ್ಞಾನದ ಪುಸ್ತಕ ಬರೆಯಿರಿ ಅಂತ ಹೇಳಿದೆ. ನಿಮ್ಗೂ ಗೊತ್ತವ್ರೆ ತಿಮ್ಮಯ್ಯ ಅಂತ. ಅವರು ಇಸ್ಪೀಟ್ ಆಡೋದು ಬಿಟ್ಬಿಟ್ಟು, ಸಿಗರೇಟ್ ಬಿಟ್ಬಿಟ್ಟು ಪುಸ್ತಕ ಬರೆಯೋ ಹವ್ಯಾಸದಲ್ಲಿ ಪೂರ್ಣವಾಗಿ ತೊಡಗಿಸ್ಕೊಂಡ್ರು. ಆ ಪುಸ್ತಕ ಪ್ರಕಟ ಆಗದಿದ್ರು ಕೂಡ ಆಮೇಲೆ ಕಷ್ಟಪಟ್ಟು ಪ್ರಕಟ ಮಾಡಿದ್ರೆ ಬೇರೆ ಮಾತು. ಆದ್ರೆ ಹವ್ಯಾಸದ ಶಿಫ್ಟ್ ಹಾಗೆ ಮಾಡ್ಕೊಂಡ್ರು ಅಂತ ನೀವ್ ಹೇಳಿದ್ ಕರೆಕ್ಟ್. ವೃತ್ತಿಯನ್ನೇ ಹವ್ಯಾಸ ಮಾಡ್ಕೊಂಡು ಹವ್ಯಾಸವನ್ನೇ ವೃತ್ತಿ ಮಾಡ್ಕೊಂಡಂತ ಮಹನೀಯರಿದ್ದಾರೆ. ಕೃಷಿಗಾರಿಕೆ ಒಳ್ಳೆ ಹವ್ಯಾಸನೇ, ಆದ್ರೆ ನಾವು ಇಲ್ಲಿ ಸಂಬಳ ತಗೊಂಡದಕ್ಕೆ ಸರಿ ಅದೇ ಜಸ್ಟಿಫಿಕೇಶನ್ ಬೇಕಲ್ವಾ, ಅದಕ್ಕೆ ಹೇಳಿದೆ. ಓಕೆ ಓಕೆ, ನಮಸ್ಕಾರ. ನಮಸ್ಕಾರ. ಸರ್ ನಮಸ್ತೆ ಸರ್, ನಾನು ಶರಣಪ್ಪ. ಹೇಳಿ ಶರಣಪ್ಪ. ಸರ್ ಇವತ್ತಿಂದು ತುಂಬಾ ಚೆನ್ನಾಗಿತ್ತು ಸರ್. ಒಂದು ಚಟದಿಂದ ಅಭ್ಯಾಸಕ್ಕೆ ಬರುತ್ತೆ ಸರ್. ಕೆಲವರು ಚಟ ಇರುತ್ತೆ, ಅದು ಒಂದು ಅಭ್ಯಾಸವಾಗಿ ರೂಢಿ ಆಗ್ಬಿಟ್ಟಿರುತ್ತೆ ಸರ್. ಅದನ್ನ ಏನಾದ್ರೂ ನಕಾರಾತ್ಮಕವಾಗಿರುವ ಚಟವನ್ನ ಬಿಡಿಸ್ಲಿಕ್ಕೆ ನಾವೇನ ಹೋದ್ರೆ ಅವನು ಅಭ್ಯಾಸ ಮಾಡ್ಕೊಂಡಿರ್ತಾನಲ್ಲ, ಅದಕ್ಕೆ ಅದು ಬಹಳ ತೊಂದರೆ ಕೊಡುತ್ತೆ ಸರ್. ಅವನು ಅಭ್ಯಾಸದಿಂದ ಹೊರ ಬರಕ್ ಆಗದೇ ಇಲ್ಲ, ಹಾಗಾಗಿ ಮತ್ತೆ ಆ ಚಟಕ್ಕೆ ಹೋಗ್ತಾನೆ. ಹಾಗಾದ್ರೆ ಈ ನಕಾರಾತ್ಮಕವಾಗಿರುವ ಚಟನ, ಅಂದ್ರೆ ಚಟಕ್ಕೆ ಹುಟ್ಟಿದ ಘಟಗಳಾಗಿರೋದ್ರಿಂದ ಅದನ್ನ ಸಕಾರಾತ್ಮಕವಾಗಿ ಹೇಗೆ ಅದನ್ನ ತಿದ್ದುಪಡಿ ಮಾಡಬಹುದು ಅಂತ ಸರ್? ಅದು ಈಗ ನೋಡಿ, ನಾನೇ ಒಂದು ಹೇಳಿದ್ನಲ್ಲ, ಸಕಾರಾತ್ಮಕ ಸಿಗರೇಟ್ ಆಡ್ತಿದ್ದವರು, ಇಸ್ಪೀಟ್ ಆಡ್ತಿದ್ದವರು ಬಿಟ್ಬಿಟ್ಟು ಪುಸ್ತಕ ಬರೆದ್ರು ಅಂತ. ಅಂಥದ್ದು ಅಪರೂಪ. ಯಾಕೆಂದ್ರೆ ಅದ್ ನಾವು ಮಾಡಕ್ಕಾಗಲ್ಲ, ಅವ್ರಿಗೆ ಅಂತಿರುತ್ತೆ ಅಂತ ಇಟ್ಕೊಳ್ಳೋಣ. ಈಗ ನಾವು ಕಲ್ಲು ಹೊಡೆದ್ರೆ ಹಣ್ಣು ಕೆಳಗೆ ಬೀಳದೆ ಇರ್ಬೋದು, ಆದ್ರೆ ಹಣ್ಣು ಚೆನ್ನಾಗಿ ಕಳುತ್ತಿದ್ರೆ, ಜೋರಾಗಿ ಗಾಳಿ ಬೀಸಿದ್ರೆ ಆ ಗಾಳಿಯ ನೆವದಲ್ಲಿ ಹಣ್ಣು ಕೆಳಗೆ ಬೀಳುತ್ತೆ. ಹಾಗೆ ನಾವು ಮಾಡಕ್ಕಾಗಲ್ಲ. ಅವರ ಮನಸ್ಸಿನಲ್ಲೂ ಒಂದು ಅಳುಕು ಇದ್ದು ಈ ಚಟದಲ್ಲಿ ನಾನು ಹೋಗ್ತಾ ಇದ್ದೀನಿ ಅನ್ನುವಂತ ಒಂದು ಪರಿಪಕ್ವತೆ ಹೇಗೂ ಬಂದಿದ್ರೆ, ಚೆನ್ನಾಗಿ ಕಳಿತ ಹಣ್ಣು ಗಾಳಿಗೆ ಉದುರೋಗೋ ಹಾಗೆ ಆ ಹವ್ಯಾಸ ಹೋಗುತ್ತೆ. ನಮ್ಮ ಸ್ನೇಹಿತರಿಗೆ ಆದದ್ದು ಅದೇ ಒಂದು. ಹಾಗಂತ ನಾವು ಪ್ರಯತ್ನ ಮಾಡುವಾಗ ಅವರಾಗಿರುವ ಹೇಗೆ ದುಶ್ಚಟದಲ್ಲಿ ಇದ್ದವ್ರಿಗೆ ಇನ್ನೊಂದು ಸಾಮರ್ಥ್ಯ ಇದೆ ಅನ್ನೋದನ್ನ ಮತ್ತೆ 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 ಪರಿಚಯ ಮಾಡಿಕೊಟ್ರೆ ಯಾವಾಗ್ಲೂ ಒಂದ್ಸರಿ ಹೌದಲ್ಲ, ಇದು ಯಾಕೆ ಇಷ್ಟು ಕಷ್ಟ ಪಡ್ಬೇಕು, ನಾನು ಅದರಲ್ಲೇ ಸಂತೋಷ ಪಡ್ಬೋದಾಗಿತ್ತಲ್ಲ ಅಂತ ಬದಲಾಗುವ ಸಾಧ್ಯತೆ ಇದೆ. ಬದಲಾಯಿಸುವ ಛಲದಿಂದ ನಾವು ಮಾಡಕ್ ಹೋದ್ರೆ ಅದು ಸಾಧ್ಯವಾಗಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಗೆ ಇನ್ನೊಂದು ಪ್ರಸಂಗ ಹೇಳ್ಬೇಕು ಅನ್ನೋದಾದ್ರೆ, ಹಾವೇರಿಯಲ್ಲಿ ನಾನು ಶಿಶುನಾಳ್ ಸಾಹೇಬರ ಪದ್ಯದ ಬಗ್ಗೆ ಮಾತಾಡ್ತಿದ್ದದನ್ನ ಕೇಳ್ಕೊಂಡು ಅದ್ರಲ್ಲಿ ನಾನು ಎಲ್ಲೂ ಕುಡಿತದ ಪ್ರಸ್ತಾಪ ಮಾಡಿರ್ಲಿಲ್ಲ. ಆದ್ರೆ ಒಬ್ಬ ಯುವಕ ಆ ಕಾರ್ಯಕ್ರಮಕ್ಕೆ ಬಂದು ಯಾರು ಎಷ್ಟು ಹೇಳಿದ್ರು ಕುಡಿಯೋದು ಬಿಡದೆ ಇದ್ದವನು ಇದಕ್ಕಿದ್ದಾಗೆ ಅವ್ನು ಕುಡಿಯೋದು ಬಿಟ್ಟ ಅಂತ ಮನೆಯವ್ರು ಹೇಳಿದ್ರು. ನಾನು ನಂಬಲಿಲ್ಲ. ನಾನು ಕುಡಿಯೋ ಸುದ್ದಿನೇ ಐತಿಲ್ಲ, ಅದನ್ನ ಅವನು ಹೇಗೆ ಹೇಳ್ತಾನೆ ಅಂತ. ಆದ್ರೆ ಆತನೇ ಬಂದು ಕೊನೆಗೆ ಹೇಳ್ದ, ಇಲ್ಲ ಸರ್ ನಾ ಕುಡಿಯೋದು ಬಿಟ್ಬಿಟ್ಟೆ ಅಂತ. ಅವ್ರ ಮನೇಲಿ ಏನ್ ಮಾಡಿದ್ದಾರೆ, ಬೈದಿದ್ದಾರೆ. ಅಲ್ಲೆಲ್ಲ ಹೆಂಗದ್ರು ಬಂದಿರ್ತಾರೆ, ನೀನ್ ಕುಡ್ದೋನು ಅಲ್ಲಿ ನಮ್ಮ ಮನೆಗೆ ಬರಬೇಡ ಕಾರ್ಯಕ್ರಮ, ನಾಗರಾಜ್ ಕಾರ್ಯಕ್ರಮಕ್ಕೆ ಅಂದ್ರೆ, ಇಲ್ಲ ನಾ ಬಂದೇ ಬರ್ತೀನಿ ಅಂತ ಅಂದ್ಬಿಟ್ಟು ಆ ಕುಡಿಯುವ ಚಟ ಬಿಟ್ಬಿಟ್ಟ ಅಂತ ಹೇಳಿದ್ರು. ಅದ್ ಹೇಗ್ ಬಿಟ್ಟ ಅಂತ ನೀವು ನನ್ ಕೇಳಿದ್ರೆ ನನ್ಗೂ ಗೊತ್ತಿಲ್ಲ. ಆದ್ರೆ ಒಂದು ಆಶ್ಚರ್ಯವಾಗಿ ಇವತ್ತು ನನ್ನ ಜೀವನದ ಒಂದು ಆಶ್ಚರ್ಯದ ಪ್ರಸಂಗ ಅದು. ಹೇಗ್ ಬಿಟ್ನೋ ಗೊತ್ತಿಲ್ಲ. ಅದರಿಂದ ನಾವು ಮಾಡೋ ಪ್ರಯತ್ನ ಮಾಡ್ಬೇಕೆ ಹೊರತು
ಛಲದಿಂದ ನಾನು ಅದನ್ನ ಬಿಡಿಸ್ಬಿಡ್ತೀನಿ ನಾನು ಅಂತ ಚಟನ ಅಂತ ಹೋದ್ರೆ ನಮ್ಗೆ ನಿರಾಶೆನೆ ನೀವು ಹೇಳಿದ ಹಾಗೇನೆ ಜಾಸ್ತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂತೂ ಇವತ್ತಿನ ಚರ್ಚೆ ತುಂಬಾ ಚೆನ್ನಾಗಿ ಆಯ್ತು ಅಂತ ಅನ್ನೋದೇ ನಂಗೆ ಸಂತೋಷದ ಸಂಗತಿ. ಸರ್ ನಮಸ್ಕಾರ. ಹೇಳಿ ನಾನು ಗಣೇಶ್ ಸರ್. ಗಣೇಶ್, ಹವ್ಯಾಸ ಸೂಚಿಸಿದ್ದವ್ರ ಅಭಿಪ್ರಾಯ ಹೇಳಿ. ಈಗ ಒಂದು ಹವ್ಯಾಸವನ್ನ ನಾನು ಬೆಳೆಸ್ಕೊಳ್ಬೇಕಿದ್ರೆ ಇಷ್ಟಪಡ್ಬೇಕು. ಕೆಲವೊಂದು ರೂಢಿಗಳು ಬೇಗ ಬಂದ್ಬಿಡುತ್ತೆ. ಈಗ ಆ ರೂಢಿಗಳನ್ನ ಬಿಡ್ಬೇಕಾದ್ರೆ ಈಗ ಒಂದು ಸಣ್ಣ ಉದಾಹರಣೆ ಕಾಲೇಜಿನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾವು ಒಂದೊಂದು ಜಾಗದಲ್ಲಿ ಕೂತಿರ್ತಾರೆ, ಅವರಿಗೆ ಅದೇ ಜಾಗದಲ್ಲಿ ಕೂತ್ರೆ ಮಾತ್ರ ಇದು ಅಥವಾ ಲ್ಯಾಬೊರೇಟರಿ ಅಲ್ಲಾದ್ರೆ ಒಂದೇ ಜಾಗ ಬೇಕು, ಇನ್ನೊಮ್ಮೆ ಚೇಂಜ್ ಮಾಡಿದ್ರೆ ಅವರಿಗೆ ತಲೆನೇ ಓಡೋದಿಲ್ಲ. ಇದೆಲ್ಲ ಒಂದ್ ರೀತಿ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಇದನ್ನ ತಪ್ಪಿಸೋದು ಹೇಗೆ? ಅಥವಾ ಈಗ ಜೊತೆಗೆ ಹವ್ಯಾಸವನ್ನು ಹೊಸ ಒಂದು ಒಳ್ಳೆ ಹವ್ಯಾಸ ಮಾಡ್ಕೋಬೇಕಿದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಅದಕ್ಕೆ ಹೇಗೆ ಹೇಳೋದು? ನೋಡಿ, ರೂಢಿಯಾಗ್ಲಿ ಹವ್ಯಾಸವಾಗ್ಲಿ ಚಟವಾಗ್ಲಿ ಯಾರು ಬೆಳೆಸ್ಕೊಂಡ್ರೋ ಅವರೇ ಅದನ್ನ ಕಳ್ತ್ಕೋಬೇಕು. ಬೇರೆಯವರು ಬೆಂಬಲಿಸಬಹುದು, ಸಲಹೆ ಕೊಡಬಹುದು, ಒತ್ತಾಯಿಸಿ ಬದಲಾಯಿಸೋದು ಕಷ್ಟ. ಇದು ತುಂಬಾ ಗಮನಿಸಬೇಕಾದ್ದು. ರೂಢಿ ವಿಷಯಕ್ಕೂ ಅಷ್ಟೇ. ಆಮೇಲೆ ಹೇಳಿದಲ್ಲ, ಹವ್ಯಾಸ ಕಷ್ಟಪಟ್ಟು ಬೆಳೆಸ್ಕೋತಾರೆ ಅಂತ, ಅದಕ್ಕಿನ್ನ ಕಷ್ಟ ಬಿಡಿಸೋದು. ಹಾಗಾಗಿ ಈಗ ಬಾಯಲ್ಲಿ ಬೆರಳಿಟ್ಕೊಂಡು ಹೆಬ್ಬೆರಳು ಇಟ್ಕೊಂಡು ಚೀಪೋದು ಮಕ್ಳು ಕತ್ಕೊಂಡ್ಬಿಟ್ಟಿರ್ತಾರಲ್ಲ, ಅದನ್ನ ಬಿಡಿಸೋದು ಎಷ್ಟು ಕಷ್ಟ ಗೊತ್ತೇನು? ನೀವು ಆ ಬಾಯಿಗೆ ಹೆಬ್ಬೆರಳಿಗೆ ಹರಳೆಣ್ಣೆ ಅಥವಾ ಹೊಂಗೆ ಎಣ್ಣೆ ಹಚ್ಚಿದ್ರು ಅವರು ಟವಲಲ್ಲಿ ಒರೆಸ್ಕೊಂಡು ತಿರ್ಗಬೇಕಾಗಿರ್ತದೆ. ಹಾಗಾಗಿ ಆ ಹವ್ಯಾಸನ ಕಳೆದುಕೊಳ್ಳೋದು ರೂಢಿಸ್ಕೊಳ್ಳೋದಕ್ಕಿನ್ನ ಕಷ್ಟದ ಕೆಲಸ. ಅದಕ್ಕೆ ಇಬ್ಬರ ಸಹಕಾರವೂ ಬೇಕಾಗಿದೆ. ಅಂದ್ರೆ ಬದಲಾವಣೆ ಮಾಡಕ್ ಪ್ರಯತ್ನ ಪಡೋರು, ಬದಲಾಯಿಸೋರು ಇಬ್ರು ಕೂಡ ಸಹಕರಿಸಿದ್ರೆ ಮಾತ್ರ ಅದು ಬದಲಾವಣೆ ಆಗುತ್ತೆ. ನನ್ನ ಜೀವನದ್ದೇ ಇನ್ನೊಂದು ಹೇಳ್ಬೇಕು ಅಂದ್ರೆ, ನನ್ನ ತಮ್ಮ ಏನ್ ಮಾಡ್ತಿದ್ದ ಅಂದ್ರೆ ಯಾವಾಗ್ಲೂ ಎಡಗೈಲಿ ಊಟ ಮಾಡ್ತಿದ್ದ. ಮನೇಲಿ ಯಾರೋ ಅಂದ್ರು, ಇವನಿಗೆ ಎಡಗೈಲಿ ಊಟ ಮಾಡ್ತಿದ್ದಾನೆ, ಅವನಿಗೆ ಎಡಗೈ ಗಾಯ ಮಾಡಿದ್ರೆ ಬಲಗೈಲಿ ರೂಢಿ ಮಾಡ್ಕೋತಾನೆ ಅಂತ. ನಾನ್ ಸಣ್ಣ ಹುಡುಗ, ಅವನು ಹೋದೆ, ಅಲ್ಲಿ ಕಲ್ಲಿನ ಮೇಲೆ ಕೈ ಇಡುವಂತೆ ಇಟ್ಟಾಕ್ ಕಲ್ಲಲ್ಲಿ ಜಜ್ದೆ, ಗಾಯ ಆಯ್ತು. ನನ್ನನ್ನ ಎಲ್ಲಾರು ಬೈದ್ರು, ಇವನು ಎಂತ ಕಟ್ಕ ಆ ಮಗುನ ಕರ್ಕೊಂಡೋಗಿ ನಂಬಿಸ್ಬಿಟ್ಟು ಹಾಗೆ ಮಾಡ್ದ ಅಂತ. ತುಂಬಾ ಆಶ್ಚರ್ಯ ಅಂತ ಗೊತ್ತೇನೋ. ಅವತ್ತಿನಿಂದ ಇವತ್ತಿನವರೆಗೂ ಅವನು ಬಲ್ಗೈಲಿ ಊಟ ಮಾಡೋದ್ ಕಲ್ತ್ಕೊಂಡಿದ್ದಾನೆ. ಹಂಗಾಗಿ ಇನ್ನಾನೇ ಅವನ್ಗಿನ್ನ 2 ವರ್ಷ ದೊಡ್ಡವನು, ನನ್ನ ತಮ್ಮಂಗಿನ್ನ 2 ವರ್ಷ ದೊಡ್ಡವನು. ಅವ್ನಿಗೆ 5 ವರ್ಷ ಇರ್ಬೋದು, ನಂಗೆ 7 ವರ್ಷ ಇರ್ಬೋದು. ಅದು ಅವ್ರ ಜನಗೂ ನಿರೀಕ್ಷಿಸೋ ಹಾಗೆ ಕ್ರೌರ್ಯವೂ ಅಲ್ಲ, ಕಲ್ತ್ಕೋತಾನೆ ಅನ್ನೋ ಖಾತ್ರಿನೂ ನಂಗಿರ್ಲಿಲ್ಲ. ಆದ್ರೆ ಅದು ಯಶಸ್ವಿಯಾಗಿ ಅವನು ಬಲಗೈಲಿ ಊಟ ಮಾಡೋದು ರೂಢಿ ಮಾಡ್ತಾನೆ. ಈ ಪ್ರಸಂಗಕ್ಕೆ ಏನ್ ಹೇಳೋದು? ಹೇಳಿ ನಿಜ. ರೂಢಿಯಾಗಿ ಈ 4 ಅಷ್ಟೇ, ರೂಢಿ ಹವ್ಯಾಸ ಅಭ್ಯಾಸ ಚಟಗಳಿದೆಯಲ್ಲ, ಯಾರು ರೂಢಿಸಿಕೊಂಡರೋ ಅವರ ಸಹಕಾರವಿಲ್ಲದೆ ಒತ್ತಾಯ ಪೂರ್ವಕವಾಗಿ ಮಾಡಿದ್ರೆ ಅದು ಜಾರಿಗೆ ಬರುವಂತ ಸಾಧ್ಯತೆ ಕಡಿಮೆ. ಇಬ್ಬರು ಮನವೊಲಿದು ಒಪ್ಪಂದಕ್ಕೆ ಬಂದು ಮಾಡಿದರೆ ಮಾತ್ರ ಸಾಧ್ಯ. ಅದಾಗೋದು ಅಪರೂಪ. ನಿಮ್ಮ ನಿರೀಕ್ಷೆಗೆ ಮೀರಿ ಬಂತು ಹವ್ಯಾಸದ ಬಗ್ಗೆ ಏನು ಉಪನ್ಯಾಸದಲ್ಲಿ ನಿರೀಕ್ಷೆ ಮಾಡಿದ್ರು, ಅದ್ರ ಹತ್ತತ್ರನಾರು ಬಂತೋ ಈ ಉಪನ್ಯಾಸ ಅಂತ ನೀವು ಸಜೆಸ್ಟ್ ಮಾಡಿದ್ರು ಹೇಳು. ಖಂಡಿತ ಸರ್, ಖಂಡಿತ. ಇನ್ನೂ ಈ ತರ ತಮ್ಮ ವೈಯಕ್ತಿಕ ಅನುಭವಗಳನ್ನು ಕೂಡ ಆಚಾರ ವಿಚಾರ ಇದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕ್ಬೋದು. ಈ ಉಪನ್ಯಾಸ ಹಿಂಗಿದ್ದು ನನ್ಗೆ ಈ ತರ ಯಾರ್ದೋ ಚಟ ಬಿಡಿಸುವಾಗಿಂತ ಈಗ ನಾ ಹೇಳಿದಲ್ಲ ಇಂಥ ಪ್ರಸಂಗಗಳನ್ನ ಆ ಸಲಿಗೆ ಬೆಳೆಸ್ಕೋಬೇಕು ಅಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ಹೇಳ್ಕೊತೀನಿ. ಇವತ್ತು
ವೈಯಕ್ತಿಕ ಅನುಭವಗಳ ಮೂಲಕ ಚರ್ಚೆ ಆದದ್ದು ಇಷ್ಟು ತೀವ್ರತೆಯಲ್ಲಿ ಈ ಜಾಲನ್ಯಾಸದಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟು ದಿವಸ ಮಾಡಿದ್ರಲ್ಲಿ ವೈಯಕ್ತಿಕ ಅನುಭವಗಳನ್ನು ನಿರ್ಭಿಡೆಯಿಂದ ಹೇಳ್ತಾ ಒಂದು ಹವ್ಯಾಸ ಅದ ಕುರಿತಂತೆ ವೃತ್ತಿಯೇ ಹವ್ಯಾಸ ಆಗ್ಬಿಟ್ಟು ಹವ್ಯಾಸ ವೃತ್ತಿ ಆಗುವಂತಹ ಪ್ರಸಂಗಗಳನ್ನೆಲ್ಲವನ್ನು ನಾವು ಚರ್ಚೆ ಮಾಡಿದ್ರಿಂದ ಇದೊಂದು ಸ್ವಲ್ಪ ವಿಶಿಷ್ಟವಾಗಿ ಕಾಣಿಸ್ತು. ಆ ಸಂತೋಷ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ಅಭಾರಗಳು. ಪ್ರಶ್ನೆ ಪ್ರತಿಕ್ರಿಯೆ ಇರ್ಬೋದು, ಇಲ್ಲಾಂದ್ರೆ ಅಕ್ಸೆಪ್ಟೆನ್ಸ್ ಮಾಡೋಣ ಅಂತ ಹೇಳ್ತಾ ಮುಗಿಸೋಣ ಸರ್. ಸರಿ ಸರ್, ಆಗ ಮತ್ತೆ ಮುಂದಿನ ವಾರ ನೆನಪು ವಿಷಯದೊಂದಿಗೆ ನಾವು ಉಪನ್ಯಾಸವನ್ನು ಸರ್ ಅವ್ರು ನೀಡಲಿಕ್ಕಿದ್ದಾರೆ ಅಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇರ್ತೀನಿ. ನಾನು ಕಾರ್ಯಕ್ರಮ ಮುಗಿಸ್ತಾ